ತಾವ್ ಏನೇ ಮಾತಾಡಿದ್ರು, ಯಾರು ಏನೇ ಮಾತಾಡಿದ್ರು ಕೂಡ ಮತಿಯ ಹೊರಗಲ್ಲಿಗೆ ಹಚ್ಚಿನೇ ಸ್ವೀಕರಿಸ್ಬೇಕು. ನಾವು ಮತಿ ಇರುವುದರಿಂದಲೇ ಪ್ರಾಣಿತ್ವದಿಂದ ಮನುಷ್ಯತ್ವಕ್ಕೇರಿದೀವಿ, ಇಲ್ಲ ಪ್ರಾಣಿಗಳಾಗಿ ಹೋಗ್ತಿದ್ವಿ. ಯುವಕರು ನಿರಂಕುಶ ಮತಿಗಳಾಗಬೇಕು. ನಿರಂಕುಶ ಮತಿತ್ವ ಎಂದರೆ ನಿರಂಕುಶ ಪ್ರಭುತ್ವದಂತೆ ಎಂದು ತಿಳಿಯಬಾರದು. ಎಲ್ಲಿ ಸಹಪಂಕ್ತಿ ಭೋಜನ ಇರುವುದಿಲ್ಲವೋ ಅದು ಮನುಷ್ಯರು ಇರುವಂತ ಸ್ಥಳವೇ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಕುವೆಂಪು ಅವರು ಬರೆದಿರುವಂಥ ಒಂದು ವಿಶೇಷವಾದಂಥ ಲೇಖನ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎನ್ನುವಂಥ ಈ ವಿಶೇಷವಾದ ಲೇಖನವನ್ನು ಕುರಿತು ಮಾತನಾಡವನಿದ್ದೀನಿ. ಬನ್ನಿ, ಈ ಥರದ್ದೊಂದು ಸೊಗಸಾದ ವಿಶೇಷವಾದಂತಹ ಲೇಖನವನ್ನ ಬರೆದುಕೊಟ್ಟಿರುವಂತಹ ನಮ್ಮ ಕುವೆಂಪು ಅವರ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಕುವೆಂಪು ಅವರು 29/12/1904 ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಎಂಬಲ್ಲಿ ಜನಿಸ್ತಾರೆ. ಕುವೆಂಪು ಅವರ ತಾಯಿಯವರ ಊರಿದು ಹಿರೇಕೂಡಿಗೆ ಅನ್ನುವಂಥ ಊರು. ತಾಯಿ ಸೀತಮ್ಮ ಮತ್ತು ತಂದೆ ವೆಂಕಟಪ್ಪ ಗೌಡ. ಅವರು ಕುಪ್ಪಳ್ಳಿಯಲ್ಲಿ ತಮ್ಮ ಬಾಲ್ಯ ಶಿಕ್ಷಣವನ್ನು ಕೈಗೊಂಡು ತೀರ್ಥಹಳ್ಳಿ, ಶಿವಮೊಗ್ಗಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪೂರೈಸುತ್ತಾರೆ ಕುವೆಂಪು ಅವರು. ಅನಂತರದ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬಂದು ಇಲ್ಲಿನ ವೆಸ್ಲಿಯನ್ ಮಿಷನ್ ಆರ್ಡ್ವಿಕ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನ ಪಡಿತಾರೆ. ಇಂಗ್ಲಿಷ್ ಮಾಧ್ಯಮದಲ್ಲೇ ಇವರು ಶಿಕ್ಷಣವನ್ನು ಪಡ್ಕೊಳ್ಳೋದು ಮೈಸೂರಿಗೆ ಬಂದು. ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಮತ್ತು ಕನ್ನಡ MA ಪದವಿ ಪಡಿತಾರೆ. BA ಆನರ್ಸ್ ಮತ್ತು ಮಹಾರಾಜ ಕಾಲೇಜಿನಲ್ಲಿ MA ಕನ್ನಡ ಪದವಿಯನ್ನ ಪಡ್ಕೊಳ್ತಾರೆ. ತಾವು ಓದಿದ್ದ ಕಾಲೇಜು ಹಾಗೂ ವಿಶ್ವವಿದ್ಯಾಲಯದಲ್ಲೇ ಅಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಕುಲಪತಿಗಳಾಗಿ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಕುವೆಂಪು ಅವರು. ಆಧುನಿಕ ಯುಗದ ಭಾರತೀಯ ಲೇಖಕರಲ್ಲಿ ಕುವೆಂಪು ಅಗ್ರಮಾನ್ಯರು. 100 ಆಧುನಿಕ ಲೇಖಕರಲ್ಲಿ, ಆಧುನಿಕ ಭಾರತೀಯ ಲೇಖಕರಲ್ಲಿ ಕುವೆಂಪು ಅವರು ಅಗ್ರಮಾನ್ಯರು, ಅದರಲ್ಲಿ ಎರಡು ಮಾತಿಲ್ಲ. ಕಳೆದ 20ನೇ ಶತಮಾನದ ಕನ್ನಡ ಸಂಸ್ಕೃತಿಯು ಸೃಷ್ಟಿಸಿದ ದೊಡ್ಡ ಚಿಂತನಶೀಲ ವ್ಯಕ್ತಿತ್ವ ಅವರದು. ಕಳೆದ 20ನೇ ಶತಮಾನದ ಕನ್ನಡ ಸಂಸ್ಕೃತಿಯು ಸೃಷ್ಟಿಸಿದ ದೊಡ್ಡ ಚಿಂತನಶೀಲ ವ್ಯಕ್ತಿತ್ವ ಅವರದು. ಎಂತ ಅದ್ಭುತ ಅಲ್ವೇನ್ರಿ? ನೋಡೋಣ ಮುಂದಕ್ಕೆ ಏನೇನಿಲ್ಲ ಅಂತ. ವಿಶೇಷವಾಗಿ ಅವರು ವೈಚಾರಿಕ ಪ್ರಜ್ಞೆಯ ಆರಾಧಕರು. ಕುವೆಂಪು ಅವರು ವೈಚಾರಿಕ ಪ್ರಜ್ಞೆಯ ಆರಾಧಕರು. ಕುವೆಂಪು ಅವರು ಮಾತಾಡ್ತಾರೆ, ನನ್ನ ಯಾವ ಕೃತಿಯನ್ನ ನೀವು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಯುವ ಸಮುದಾಯ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂಥ ಈ ಲೇಖನವನ್ನ ಓದಿ ಸಾಕು ಅಂತ ಹೇಳುತ್ತಾರೆ. ಮನುಷ್ಯ ಹೇಗೆ ವೈಚಾರಿಕವಾಗಿ ಬದುಕಬೇಕು ಅನ್ನುವಂಥ ಅಷ್ಟೂ ತಿಳುವಳಿಕೆಯನ್ನ ಈ ಲೇಖನದಲ್ಲಿ ಕೊಟ್ಟಿದ್ದಾರೆ. ಮಲೆನಾಡಿನ ರೋಗಗ್ರಸ್ತಗೊಂಡ ಬದುಕಿನ ಮಧ್ಯದಿಂದ ಎದ್ದು ಬಂದ ಅವರಿಗೆ ವೈಚಾರಿಕ ತತ್ವವು ಸಹಜವಾಗಿಯೇ ಆಕರ್ಷಿಸಿತು. ಮಲೆನಾಡಿನಲ್ಲಿ ಬೂಟಾಟಿಕೆ, ಅದು ಇದು ಇನ್ನೂ ಏನೇನೋ ರೋಗಗ್ರಸ್ತಗೊಂಡಿರುವಂತಹ ಸಮಾಜದ ಮಧ್ಯದಲ್ಲಿ ಬೆಳೆದಿದ್ದಂತಹ ಕುವೆಂಪು ಅವರಿಗೆ ಹೊಸ ತಿಳುವಳಿಕೆ, ವೈಜ್ಞಾನಿಕ ಮತ್ತು ವೈಚಾರಿಕವಾದಂತಹ ತಿಳುವಳಿಕೆ ತುಂಬಾ ಇಷ್ಟವಾಯಿತು ಮತ್ತು ಅದನ್ನೇ ಗರ್ಭೀಕರಿಸ್ಕೊಂಡ್ರು. ಅದನ್ನು ಅವರು ಇಲ್ಲಿ ಎಲ್ಲಾ ಜಂಜಡಗಳಿಂದ ಮನುಷ್ಯರನ್ನು ಬಿಡುಗಡೆಗೊಳಿಸುವ ಸಾಧನವಾಗಿ ಕಂಡರು. ವೈಚಾರಿಕ ಪ್ರಜ್ಞೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನ ಅವರು ತಿಳಿದುಕೊಂಡ ಮೇಲೆ ಮನುಷ್ಯರನ್ನ ಎಲ್ಲ ಮೌಢ್ಯಗಳಿಂದ ಬಿಡುಗಡೆಗೊಳಿಸುವಂತ ಸಾಧನ ಅಂತೇಳಿ ಕಂಡುಕೊಂಡ್ರು ಅವರು. ಅದು ಮಾತ್ರವೇ ನಮ್ಮನ್ನು ಅನಾದಿ ಕಾಲದಿಂದ ಹುರಿದು ಮುಕ್ಕುತ್ತಿರುವ ಮೇಲು ಕೀಳಿನ ವಿರುದ್ಧ ವಿವೇಕ ಮತ್ತು ಧೈರ್ಯವನ್ನು ಕಟ್ಟಿಕೊಡಬಲ್ಲದು ಎಂಬುದನ್ನು ಬಲವಾಗಿ ನಂಬಿದರು ಕುವೆಂಪು. ಆದ್ದರಿಂದಲೇ ಅವರು ಭಾರತೀಯ ಸಾಹಿತ್ಯದ ಜೀವ ಚೈತನ್ಯವಾದ ವೈಚಾರಿಕ ಆಲೋಚನೆಯನ್ನು ಕನ್ನಡ ಭಾಷೆಯಲ್ಲಿ ಬಹಳ ದೂರದವರೆಗೂ ವಿಸ್ತರಿಸಿದರು. ಆ ಕಾರಣಕ್ಕೇನೆ ಇಲ್ಲ ಈ ಥರದ್ದೊಂದು ಚಿಂತನೆ ಇದ್ರೆ ಮಾತ್ರ ನಾವು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳಿ ತಮ್ಮ ಸಾಹಿತ್ಯದ ತುಂಬೆಲ್ಲ ತುಂಬಿಕೊಟ್ಟವರು. ಅವರ ಚಿಂತನೆಗಳಲ್ಲಿ ಪ್ರಕಟವಾಗುವ ಒಂದು ರೀತಿಯ ಸಾಮಾಜಿಕ ನ್ಯಾಯದ ಅಧ್ಯಾತ್ಮವು ಈ ಹೊಸ ಚಿಂತನೆಯ ಒತ್ತಾಸೆಯಿಂದ ಮೂಡಿದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಾಮಾಜಿಕ ನ್ಯಾಯದ ಅಧ್ಯಾತ್ಮವು ಅಂತ. ಸಾಮಾಜಿಕ ನ್ಯಾಯದ ಅಧ್ಯಾತ್ಮ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಅವರ ಚಿಂತನೆಯಿಂದ ಒಡಮೂಡಿದ್ದು ಅಂತ ಹೇಳ್ತಾ ಇರೋದು. ಈ ಅರ್ಥದಲ್ಲಿ ಇವರನ್ನು ಆಧುನಿಕ ವೈಚಾರಿಕತೆಯ ಮೂಲ ಚೇತನ ಎಂದು ಕರೆಯಬಹುದು. ಕುವೆಂಪು ಅವರನ್ನ
ಆಧುನಿಕ ವೈಚಾರಿಕತೆಯ ಮೂಲ ಚೇತನ ಅಂತೇಳಿ ಗುರುತಿಸ್ಕೊಳ್ಬಹುದು. ಕುವೆಂಪು ನಿಜವಾದ ಅರ್ಥದ ವಿಶ್ವಪ್ರಜ್ಞೆಯ ಲೇಖಕರು. ಕನ್ನಡದಲ್ಲಿ ವಿಶ್ವ ಸಮಸ್ತವನ್ನು ಅಭಿವ್ಯಕ್ತಗೊಳಿಸಬೇಕೆಂಬ ಮಹಾ ಕನಸು ಅವರದಾಗಿತ್ತು. ಈ ದಿಕ್ಕಿನಲ್ಲಿ ಅವರು ಕನ್ನಡ ಭಾಷೆಯನ್ನು ಸಶಕ್ತಗೊಳಿಸಿದರು, ಕರುನಾಡ ಪರಿಸರವನ್ನು ಸೂಕ್ಷ್ಮಗೊಳಿಸಿದರು, ಕನ್ನಡಿಗರ ಸಂವೇದನೆಯನ್ನು ಆರೋಗ್ಯಪೂರ್ಣಗೊಳಿಸಿದರು. ಸಂವೇದನೆ ಅನ್ನುವಂಥದ್ದು ರೋಗಗ್ರಸ್ತವಾಗೋದ್ರೆ ತುಂಬಾ ಕಷ್ಟ ಆಗತ್ತೆ ಆ ಸಮಾಜದ ಏಳಿಗೆ. ಅಂತಹ ಸಂದರ್ಭದಲ್ಲಿ ಕುವೆಂಪು ಅವರು ಕನ್ನಡಿಗರ ಓದುವ ಪರಿಸರವನ್ನ ಅಥವಾ ಕನ್ನಡಿಗರ ಸಂವೇದನೆಯನ್ನ ಆರೋಗ್ಯಪೂರ್ಣವನ್ನಾಗಿ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಕನ್ನಡ ಪ್ರಜ್ಞೆಯನ್ನು ವಿಸ್ತರಿಸಿ ವಿಶ್ವ ಪ್ರಜ್ಞೆಯಾಗಿಸಲು ನಿರಂತರ ಶ್ರಮಿಸಿದರು. ಸರ್ವಜನರ ಸುಖಕ್ಕೆ ಅಡ್ಡಿಯಾಗಿರುವ ಅಂಶಗಳನ್ನು ದೂರ ಮಾಡಿ ಪ್ರತಿಯೊಬ್ಬರೂ ವಿಶ್ವ ಕುಟುಂಬಿಗಳಾಗಿ ಬದುಕಲು ಅಗತ್ಯವಾಗಿರುವ ವಾತಾವರಣಕ್ಕಾಗಿ ಇನ್ನಿಲ್ಲದಂತೆ ಹಂಬಲಿಸಿದರು ಕುವೆಂಪು. ಅವರಂತೆ ಲೋಕದ ಸರ್ವವನ್ನೂ ಒಳಗೊಳ್ಳಬೇಕೆಂಬ ಜಾಗತಿಕ ಪ್ರಜ್ಞೆಯ ಹಸಿವಿನಿಂದ ಸಾಹಿತ್ಯ ಕಲೆಯನ್ನು ದುಡಿಸಿಕೊಂಡವರು ವಿರಳ, ಇಲ್ವೇ ಇಲ್ಲ ಅಂತ ಅನ್ಬೇಕು. ಇದು ಕುವೆಂಪು ಚೇತನದ ಹೆಗ್ಗಳಿಕೆ. ಈ ರೀತಿಯಾಗಿ ಸಾಹಿತ್ಯ ರಚನೆ ಮಾಡಿದ್ದು ಇವರ ಹೆಗ್ಗಳಿಕೆನೆ. ಪಂಚಮಂತ್ರ, ಸಪ್ತಸೂತ್ರಗಳನ್ನು ಒಳಗೊಂಡ ವಿಶ್ವ ಮಾನವ ಸಂದೇಶ ಮತ್ತು ಅನಿಕೇತನ ಗೀತೆ ವಿಶ್ವ ಸಾಹಿತ್ಯಕ್ಕೆ ಕುವೆಂಪು ಅವರ ಕೊಡುಗೆಗಳಾಗಿವೆ. ಬಹಳ ಮುಖ್ಯವಾಗಿ ನೋಡಿ, ವಿಶ್ವ ಮಾನವ ಸಂದೇಶ ಮತ್ತು ಅನಿಕೇತನ ಗೀತೆ ವಿಶ್ವ ಸಾಹಿತ್ಯಕ್ಕೆ ಕುವೆಂಪು ಅವರು ಕೊಟ್ಟ ಅನನ್ಯವಾದಂಥ ಕೊಡುಗೆ ಆಗಿದೆ. ವಿಶ್ವ ಮಾನವನಾಗಿರಬೇಕು ಅನ್ನುವಂಥ ಕಲ್ಪನೆ ಇದೆಯಲ್ಲ, ಅದು ಅದ್ಭುತವಾದದ್ದು. ಅನಿಕೇತನ ಪ್ರಜ್ಞೆ ಇದೆಯಲ್ಲ, ಅದು ಕೂಡ ಇನ್ನೂ ವಿಶೇಷವಾದಂಥ ತಿಳುವಳಿಕೆ. ಇವರು ಮೂಲತಃ ಕವಿ. ಕುವೆಂಪು ಅವರು ಮೂಲತಃ ಕವಿ. ಮೊದಲು ಕವಿತೆಯನ್ನ ಬರೆದವರು. ಮೊದಲು ಕಿಶೋರ ಚಂದ್ರವಾಣಿ ಅನ್ನುವಂತಹ ಕಾವ್ಯನಾಮದಿಂದ ಕುವೆಂಪು ಅವರು ಮೊದಲು ಬರೆಯೋದಕ್ಕೆ ಆರಂಭಿಸಿದ್ರು. ಕಾವ್ಯನಾಮದಲ್ಲಿ ಕವಿತೆ ಬರೆಯಲು ಆರಂಭಿಸಿದರು. ಆಗ ಅವರು ಕವಿತೆಗಳನ್ನು ಬರೆದು ಪ್ರಕಟಿಸುತ್ತಿದ್ದು ಇಂಗ್ಲಿಷ್ನಲ್ಲಿ. ಕುವೆಂಪು ಅವರು ಇಂಗ್ಲಿಷ್ನಲ್ಲಿ ಮೊದಲು ಬರೆದದ್ದು. ಆಮೇಲೆ ಯಾರ್ದೋ ಪ್ರಭಾವಕ್ಕೊಳಗಾಗಿ ಇವರು ಕನ್ನಡದಲ್ಲಿ ಬರೆಯೋದಕ್ಕೆ ಆರಂಭಿಸ್ತಾರೆ. 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವನ ಸಂಕಲನವು ಪ್ರಕಟವಾಯಿತು. ಅವ್ರು ಇಂಗ್ಲಿಷ್ನಲ್ಲೇ ಬರೆಯೋದಕ್ಕೆ ಆರಂಭಿಸಿದ್ದು ಮೊದಲು. ಅದಾದ ಮೇಲೆ 1922ರಲ್ಲಿ ಬಿಗಿನರ್ಸ್ ಮ್ಯೂಸ್ ಅನ್ನುವಂತಹ ಇಂಗ್ಲಿಷ್ ಕವನ ಸಂಕಲನವನ್ನ ಬಿಡುಗಡೆ ಮಾಡ್ತಾರೆ. ಈ ನಡುವೆ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಎಂಬುವರ ಸೂಕ್ತ ಮಾರ್ಗದರ್ಶನ ಕನ್ನಡದ ಕಡೆಗೆ ಹೊರಳುವಂತೆ ಮಾಡಿತು. ಜೇಮ್ಸ್ ಕಜಿನ್ ಅನ್ನೋರು ಬರ್ತಾರೆ. ಅವರು, ಇಲ್ಲಪ್ಪ, ನೀನು ನಿನ್ನ ಮಾತೃಭಾಷೆಯಲ್ಲೇ ಬರೆದ್ರೆ ಇದಕ್ಕಿಂತಲೂ ಹೆಚ್ಚು ಚೆನ್ನಾಗಿ ಸ್ಫುಟವಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಅವರು ಕನ್ನಡದ ಕಡೆ ಮನಸ್ಸು ಮಾಡ್ತಾರೆ. ಈ ಸಂದರ್ಭದಲ್ಲಿ AR ಕೃಷ್ಣಶಾಸ್ತ್ರಿ ಮತ್ತು TS ವೆಂಕಣ್ಣಯ್ಯವರು ಬಹಳ ಮುಖ್ಯರಾಗ್ತಾರೆ. ಇವರು ಕನ್ನಡದಲ್ಲಿ ಬರೆಯೋದಕ್ಕೆ ಹುರಿದುಂಬಿಸಿದವರು. ಪರಿಣಾಮವಾಗಿ 1924ರಲ್ಲಿ ಅಮಲನ ಕತೆ ಎಂಬ ಕವನವ ಪ್ರಕಟವಾಯಿತು. ಇದು ಅವರು ಕನ್ನಡದಲ್ಲಿ ಪ್ರಕಟಿಸಿದ ಪ್ರಪ್ರಥಮ ಕೃತಿಯಾಗಿದೆ. ಕನ್ನಡದಲ್ಲಿ ಅಮಲನ ಕತೆ ಅಂತ ಹೇಳಿ ಕುವೆಂಪು ಅವರು ಪ್ರಕಟಿಸಿದ ಮೊದಲ ಕೃತಿಯಾಗಿದೆ. ಕುವೆಂಪು ಅವರು ಮುಂದಕ್ಕೆ ನೋಡೋಣ. ಕುವೆಂಪು ಅವರ ಮೊದಲ ಕನ್ನಡ ಕವನ ಸಂಕಲನ ಕೊಳಲು, ಕನ್ನಡದ್ದು, 1930ರಲ್ಲಿ ಹೊರ ಬಂದಿತು. ಅಲ್ಲಿಂದ ಶುರುವಾಗಿ ಪಾಂಚಜನ್ಯ, ಕಲಾಸುಂದರಿ, ಪಕ್ಷಿಕಾಶಿ ಕವನ ಸಂಕಲನವನ್ನ ಅವರ ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಬಹಳ ಸೊಗಸಾಗಿದೆ. ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಚಂದ್ರಮಂಚಕೆ ಬಾಚಕೋರಿ, ಅನಿಕೇತನ, ಜೇನಾಗುವ, ಇಕ್ಷುಗಂಗೋತ್ರಿ ಮೊದಲಾದ 20ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ಇವರು ಬರೆದಿದ್ದಾರೆ, ಪ್ರಕಟಿಸಿದ್ದಾರೆ. ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥಾ ಸಂಕಲನಗಳು ಕೂಡ ಇವರು ಪ್ರಕಟಗೊಳಿಸಿದ್ದಾರೆ. ನಾಟಕಗಳಲ್ಲಿ ಬಹಳ ಮುಖ್ಯವಾಗಿ ಜಲಗಾರ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ಬೆರಳಿಗೆ ಕೊರಳ್, ರಕ್ತಾಕ್ಷಿ, ಬಿರುಗಾಳಿ, ಮಹಾರಾತ್ರಿ ಅನ್ನುವಂಥ ಇನ್ನೂ ಮುಂತಾದಂಥ 14 ನಾಟಕಗಳನ್ನ ಕುವೆಂಪು ಅವರು ಬರೆದು ಪ್ರಕಟಿಸಿದ್ದಾರೆ. ನೋಡಿ ಎಷ್ಟು ಸೊಗಸಾಗಿದೆ. ಜಲಗಾರ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ಬೆರಳಿಗೆ ಕೊರಳ್, ರಕ್ತಾಕ್ಷಿ, ಬಿರುಗಾಳಿ, ಮಹಾರಾತ್ರಿ ಮುಂತಾದ 14 ನಾಟಕಗಳನ್ನು ಇವರು ಪ್ರಕಟಗೊಳಿಸಿದ್ದಾರೆ. ಎಲ್ಲಾ ನಾಟಕಗಳು ಕೂಡ ಅದ್ಭುತವಾಗಿದೆ. ಕಾನೂರು ಹೆಗ್ಗಡತಿ ಮತ್ತು ಮನೆಗಳಲ್ಲಿ ಮದುಮಗಳು 2 ಮಹಾ ಕಾದಂಬರಿಗಳು. ಕುವೆಂಪು ಅವರು 2 ಕಾದಂಬರಿಗಳನ್ನು ಬರೆದಿದ್ದು, ಕಾನೂರು ಹೆಗ್ಗಡತಿ ಮತ್ತು ಮನೆಗಳಲ್ಲಿ ಮದುಮಗಳು ಅಂತ. ಬ್ರಹ್ಮಸ್ಮಿ ಅನ್ನುವಂತಹ ಒಂದು ಕಾದಂಬರಿಯನ್ನ ಬರೀಬೇಕು ಅಂತ ಇದ್ರಂತೆ. ಅವರ ಮಗಳು ಅದನ್ನ ಹಂಚ್ಕೋತಾರೆ.
ಆ ಮಗಳು ಕಂಡ ಕುವೆಂಪು ಅನ್ನುವಂತಹ ಕೃತಿಯಲ್ಲಿ ತುಂಬಾ ಸೊಗಸಾಗಿದೆ ಆ ಕೃತಿ. ಅದನ್ನು ಓದಬೇಕು. ಹೆಚ್ಚಿನ ವಿವರಗಳು ಕುವೆಂಪು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅಣ್ಣನ ನೆನಪು ಮತ್ತು ಮಗಳು ಕಂಡ ಕುವೆಂಪು ಈ ತರದ ಕೃತಿಗಳನ್ನ ಓದಬೇಕು. ಆಮೇಲೆ ನನ್ನ ತೇಜಸ್ವಿ ಅಂತೇಳಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವಂತ ಕೃತಿಯನ್ನು ಓದಿದ್ರು ಕೂಡ ಕುವೆಂಪು ಅವರ ವ್ಯಕ್ತಿತ್ವ ಏನು ಅನ್ನುವಂಥದ್ದು ನಮ್ಗೆ ಎಲ್ಲ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಕಾನೂರೇ ಗಡ್ತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂಥ 2 ಮಹಾ ಕಾದಂಬರಿಗಳನ್ನ ಕುವೆಂಪು ಅವರು ರಚನೆ ಮಾಡ್ತಾರೆ. ಅದ್ರ ಜೊತೆಗೆ ಚಿತ್ರಾಂಗದ ಎಂಬ ಖಂಡಕಾವ್ಯವನ್ನು ಕೂಡ ಬರೀತಾರೆ. ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಮಹಾಕಾವ್ಯವನ್ನು ಬರೆಯೋದಕ್ಕೆ ಮೊದಲು ಈ ಚಿತ್ರಾಂಗದ ಎಂಬಂತಹ ಖಂಡಕಾವ್ಯಗಳನ್ನ ಇವುಗಳನ್ನೆಲ್ಲ ತಾಲೀಮಾಗಿ ಬರಿತಾ ಬರ್ತಾರೆ ಕುವೆಂಪು ಅವರು. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ ಇವರುಗಳ ಜೀವನ ಚರಿತ್ರೆಗಳನ್ನು ಕೂಡ ಬರೆದಿದ್ದಾರೆ. ರಾಮಕೃಷ್ಣ ಆಶ್ರಮದವರೇ ಮಾತಾಡ್ತಾರೆ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಕುವೆಂಪು ಅವರು ಬರೆದಾಗೆ ಯಾರು ಯಾವ ಭಾಷೆಯಲ್ಲೂ ಬರೆದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಪ್ರೌಢವಾಗಿದೆ ಕುವೆಂಪು ಅವರು ಬರೆದಿರುವಂತ ಶ್ರೀ ವಿವೇಕಾನಂದರ ಜೀವನ ಚರಿತ್ರೆ. ನೆನಪಿನ ದೋಣಿಯಲ್ಲಿ ಹೆಸರಿನ ಆತ್ಮಚರಿತ್ರೆ ಇದೆ. ನೆನಪಿನ ದೋಣಿಯಲ್ಲಿ ಎನ್ನುವಂಥದ್ದು ಕುವೆಂಪು ಅವರ ಆತ್ಮಚರಿತ್ರೆ. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಮೋಡಣ್ಣನ ತಮ್ಮ, ನರಿಗಳಿಗೇಕೆ ಕೋಡಿಲ್ಲ ಇತ್ಯಾದಿ ಮಕ್ಕಳ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಮುಂದಕ್ಕೆ ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಸಹ ಮೊದಲಾದ ಸಾಹಿತ್ಯ ಮೀಮಾಂಸೆಯ ಕೃತಿಗಳನ್ನು ಕೂಡ ಕುವೆಂಪು ಅವರು ರಚನೆ ಮಾಡಿದ್ದಾರೆ. ತಪೋನಂದನ ಅಂತೇಳಿ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋ ವೈಸಹ ಅನ್ನುವಂತಹ ಮೀಮಾಂಸೆಯ ಕುರಿತ ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ. ಹೀಗೆ ಕುವೆಂಪು 70ಕ್ಕೂ ಹೆಚ್ಚು ಸಾರ್ವಕಾಲಿಕ ಮೌಲ್ಯವುಳ್ಳ ಕೃತಿಗಳನ್ನ ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂಬಂಧ ಅವರು ಕನ್ನಡ ಸಾಹಿತ್ಯದ ಬಹುಪಾಲು ಎಲ್ಲ ಪ್ರಕಾರಗಳಲ್ಲೂ ಪ್ರಯೋಗ ಮಾಡಿರುವುದು ದಾಖಲಾರ್ಹ ಸಂಗತಿ. ಕನ್ನಡದ ಎಲ್ಲಾ ಪ್ರಕಾರಗಳು, ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಅವರು ಸಾಹಿತ್ಯವನ್ನ ರಚನೆ ಮಾಡಿರೋದು ಕೂಡ ಗಮನಾರ್ಹ ಸಂಗತಿ. ಅದರಲ್ಲೂ ಆಧುನಿಕ ಕನ್ನಡದ ಮೊಟ್ಟ ಮೊದಲ ಮಹಾಕಾವ್ಯ ಎನಿಸಿರುವ ಆಧುನಿಕ ಕನ್ನಡದಲ್ಲಿ ಸಂದರ್ಭದಲ್ಲಿ ಮಹಾಕಾವ್ಯ, ಮೊಟ್ಟ ಮೊದಲ ಮಹಾಕಾವ್ಯ ಅಂತ ಅನ್ಸ್ಕೊಂಡಿರುವಂತ ಶ್ರೀ ರಾಮಾಯಣ ದರ್ಶನಂ ಮಹಾಛಂದಸ್ಸಿನಲ್ಲಿ ಪ್ರಾಯೋಗಿಕವಾಗಿ ರಚನೆಗೊಂಡು ಶ್ರೇಷ್ಠ ದಾರ್ಶನಿಕ ಕೃತಿ ಎನಿಸಿದೆ. ಶ್ರೇಷ್ಠ ದಾರ್ಶನಿಕ ಕೃತಿ ಅಂತ ಅನಿಸಿದೆ. ಇವರು ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಈ ಕೃತಿಯನ್ನು ಬರೆದ್ರಲ್ಲ, ಆ ಕಾರಣಕ್ಕೋಸ್ಕರ ಬಹಳ ಅದ್ಭುತವಾದಂಥ ಕೃತಿ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಇಲ್ಲಿಂದ ನಿಮ್ಗೆ ಇಟ್ಟಿರುವಂಥ ಲೇಖನ ಆರಂಭ ಆಗುತ್ತೆ. ನೇರವಾಗಿ ಇಲ್ಲಿ ಕುವೆಂಪು ಅವರೇ ಒಂದು ಭಾಷಣವನ್ನ ಮಾಡ್ತಾ ಇರೋದು. ಈ ಭಾಷಣವನ್ನ ಮಾಡದ ಮೇಲೆ ಏನೇನೋ ಅವಾಂತರಗಳಾಗುತ್ತೆ, ಸರ್ಕಾರದ ಮಟ್ಟದಲ್ಲಿ ಏನೇನೋ ಇವರಿಗೆ ನೋಟಿಸ್ಗಳು ಬರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಅದನ್ನೆಲ್ಲ ನಿಭಾಯಿಸ್ಕೋತಾರೆ. ಈ ಲೇಖನ ಯುವಕರನ್ನ ಪ್ರಚೋದಿಸ್ತಾ ಇದೆ ವಾಮ ಮಾರ್ಗದಲ್ಲಿ ಅಂತ ಅಂದ್ಬಿಟ್ಟು ಕೆಲವು ರಾಜಕೀಯ ವ್ಯಕ್ತಿಗಳು ಇವ್ರ ಮೇಲೆ ದೂರನ್ನು ಸಲ್ಲಿಸ್ತಾರೆ. ಅದನ್ನ ವಿಚಾರಣೆ ಮಾಡೋದಕ್ಕೆ ಇವರ ಗುರುಗಳಾದಂತ TS ವೆಂಕಣ್ಣಯ್ಯವರ ಸಮಿತಿ ಇರುತ್ತೆ. ಅವರು ಅದನ್ನೆಲ್ಲ ಓದ್ಬಿಟ್ಟು ನಿಷ್ಪಕ್ಷಪಾತವಾಗಿ ತೀರ್ಮಾನವನ್ನ ಹೇಳ್ತಾರೆ. ಯಾವೊಬ್ಬ ತಂದೆ ತನ್ನ ಮಗನಿಗೆ ಬುದ್ಧಿಯನ್ನ ಪ್ರೀತಿಯಿಂದ ಕೂರಿಸ್ಕೊಂಡು ಹೇಳ್ಬೋದೋ ಅಷ್ಟರ ಮಟ್ಟಿಗೆ ಪ್ರಬುದ್ಧವಾದ ಆತ್ಮೀಯವಾದಂತ ಭಾಷಣ ಇದು ಅಂತ ಹೇಳಿ ಸರ್ಕಾರಕ್ಕೆ ತಮ್ಮ ವರದಿಯನ್ನ TS ವೆಂಕಣ್ಣಯ್ಯವರು ಸಲ್ಲಿಸ್ತಾರೆ. ಹಾಗೆ ಈ ಗುರುಶಿಷ್ಯರ ಪ್ರೀತಿ ಮತ್ತು ಅಷ್ಟೇ ಸಹಜವಾಗಿ ಅಷ್ಟೇ ಪ್ರಬುದ್ಧವಾಗಿರುವಂತಹ ಲೇಖನ ಇದು. ನೋಡಿ, ಕುವೆಂಪು ಅವರು ಆರಂಭಿಸ್ತಾರೆ, ಅಮೃತ ಪುತ್ರರಲ್ಲಿ ವಿಜ್ಞಾಪನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅಮೃತ ಪುತ್ರರಲ್ಲಿ ವಿಜ್ಞಾಪನೆ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ಸೊಗಸಾದಂತ ಸಂಬೋಧನೆ. ಮಿತ್ರರೇ, ನಿಮ್ಮ ಮುಂದೆ ನಿಂತು ನನ್ನ ಕೆಲವು ಅಭಿಪ್ರಾಯಗಳನ್ನು ಪ್ರಕಾಶಪಡಿಸಲು ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಮನಮುಟ್ಟಿ ವಂದಿಸುತ್ತೇನೆ. ನಾನು ನನ್ನ ಕೆಲವು ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಮನಮುಟ್ಟಿ ವಂದಿಸುತ್ತೇನೆ ಅಂತೇಳಿ ಕುವೆಂಪು ಅವರು ತಮ್ಮ ಭಾಷಣವನ್ನ ಆರಂಭಿಸ್ತಾರೆ. ನನ್ನ ಅಭಿಪ್ರಾಯಗಳು ಕೆಲವರಿಗೆ ರುಚಿಸದಿರಬಹುದು, ಮತ್ತೆ ಕೆಲವರಿಗೆ ಕ್ರಾಂತಿಕಾರಿಗಳಾಗಿ ತೋರಬಹುದು. ಆದರೂ ನನ್ನ ಮನಸ್ಸಿನಲ್ಲಿ ಯಾರನ್ನಾದರೂ ನೋಯಿಸಬೇಕೆಂಬ ಇಚ್ಛೆ ಲವಲೇಶವೂ ಇಲ್ಲ. ನಾನು ಮಾತಾಡ್ತಾ ಇರುವಂತ ಈ ಮಾತುಗಳಲ್ಲಿ ಕೆಲವರಿಗೆ ಆ ಮಾತುಗಳು ಇಷ್ಟ ಆಗದೆ ಇರಬಹುದು, ಕೆಲವರಿಗೆ ನಾನು ಮಾತಾಡ್ತಾ ಇರುವಂತಹ ಮಾತುಗಳು ಕ್ರಾಂತಿಕಾರಿಗಳಾಗಿ ಅನಿಸಬಹುದು. ಆದರೂ ನನ್ನ ಮನಸ್ಸಿನಲ್ಲಿ ಯಾರನ್ನಾದರೂ ನೋಯಿಸ್ಬೇಕನ್ನುವಂತ ವಿಷಯ ಲವಲೇಶವೂ ಇಲ್ಲ ಅಂತ ಹೇಳ್ತಾರೆ. ಅಲ್ಲದೆ ನಾನು ಹೇಳಲಿರುವ ಅಭಿಪ್ರಾಯಗಳು ಅಲ್ಪ ಆಲೋಚನೆಯಿಂದಾಗಲಿ, ಯಾರೇ ಎಲ್ಲೇ ಭಾಷಣ ಮಾಡಬೇಕು ಅಂತಂದ್ರೂ ಕೂಡ
ಈ ರೀತಿಯ ತಿಳುವಳಿಕೆ ಇದ್ದಾಗ ಮಾತ್ರ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು. ಎಷ್ಟೋ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸಾಹಿತಿಗಳನ್ನೆಲ್ಲ ನೋಡಿದ್ದೀವಿ. ಯಾವುದೋ ಆವೇಶದಲ್ಲಿ, ಏನಕ್ಕೋ ಯಾವುದೋ ಪ್ರಭಾವಕ್ಕೊಳಗಾಗಿ, ಇನ್ಯಾರ್ದೋ ಪ್ರಭಾವಕ್ಕೊಳಗಾಗಿ ಮನ್ಸಿಗೆ ಬಂದಾಗ ಏನನ್ನ ಮಾತಾಡ್ಬಿಡ್ತಾರೆ, ಆಮೇಲೆ ಕ್ಷಮೆ ಯಾಚಿಸ್ತಾರೆ. ಅಂತ ಯಾವ ಅವಿವೇಕವನ್ನು ಕುವೆಂಪು ಅವರು ತಮ್ಮ ಜೀವನದ ಉದ್ದಕ್ಕೂ ಎಲ್ಲೂ ಮಾಡಿಲ್ಲ. ಅದು ಅವರ ಶ್ರೇಷ್ಠತೆ, ಅದು ಅವರ ಘನತೆ. ನೋಡಿ, ನಾನು ಈ ಭಾಷಣ ಮಾಡ್ತಾ ಇದ್ದೀನಲ್ಲ, ಇದು ತತ್ಕ್ಷಣದ ಕಾಣಿಕೆ ಅಲ್ಲ. ಹಿಂಗನ್ನಿಸ್ತು ಹಂಗ್ ಮಾಡ್ಬಿಟ್ಟೆ ಅಂತಲ್ಲ, ಯಾವುದೋ ಪ್ರಚೋದನೆಯಿಂದ ನಾನು ಮಾಡ್ಬಿಟ್ಟಿದ್ದೀನಿ ಈ ಭಾಷಣವನ್ನಂತಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ, ಎಷ್ಟು ಖಚಿತವಾಗಿ ಅದನ್ನ ಸ್ಪಷ್ಟಪಡಿಸ್ತಾರೆ ಎದುರುಗಡೆ ಇರುವಂತಹ ಸಭಿಕರಿಗೆ ಅನ್ನೋದು ಬಹಳ ಮುಖ್ಯ, ಕೇಳುಗರಿಗೆ. ಅಲ್ಲದೆ ನಾನು ಹೇಳಲಿರುವ ಅಭಿಪ್ರಾಯಗಳು ಅಲ್ಪ ಆಲೋಚನೆಯಿಂದ ಬಂದದ್ದಲ್ಲ ಇವು. ಜೊತೆಗೆ ಉದ್ರೇಕದ ಬುದ್ಧಿಯಿಂದಾಗಲಿ, ನೋಡಿ, ಉದ್ರೇಕದ ಬುದ್ಧಿಯಿಂದಲಾಗಲಿ ಬಂದಿಲ್ಲ, ಅಥವಾ ಅನುದಾರತೆಯಿಂದಾಗಲಿ ಬಂದದ್ದಲ್ಲ, ಪ್ರತಿಹಿಂಸಾ ಭಾವದಿಂದಾಗಲಿ ಬಂದುವಲ್ಲ, ಬಹುಕಾಲದ ದೀರ್ಘ ಮಂಥನದಿಂದ, ಪ್ರಶಾಂತ ಧ್ಯಾನದಿಂದ, ಅನ್ಯಾಯಗಳನ್ನು, ಅವಿವೇಕಗಳನ್ನು, ಅಜ್ಞಾನಜನ್ಯವಾದ ಕ್ರೂರ ವರ್ತನೆಗಳನ್ನು ಕಂಡಾಗ ಮೂಡಿದ ಸಾತ್ವಿಕ ಕ್ರೋಧದಿಂದ ಈ ಮಾತುಗಳು ನನ್ನಿಂದ ಬರ್ತಾ ಇರೋದು. ಅವ್ರಿಗೆ ಕ್ರೋಧ ಇದೆ, ಸಾತ್ವಿಕ ಕ್ರೋಧ. ಏನನ್ನ ಗಮನಿಸಿದಾಗ ಅವ್ರಿಗೆ ಸಾತ್ವಿಕ ಕ್ರೋಧ ಬಂತು? ಅನ್ಯಾಯಗಳನ್ನು, ಅವಿವೇಕಗಳನ್ನು, ಅಜ್ಞಾನಜನ್ಯವಾದ ಕ್ರೂರ ವರ್ತನೆಗಳನ್ನು ಕಂಡಾಗ ಸಹಜವಾಗಿ ಒಂದು ಸಾತ್ವಿಕವಾದಂಥ ಕ್ರೋಧ ಉತ್ಪತ್ತಿಯಾಗಿ ಅದ್ರ ಮೂಲಕ ಇದನ್ನ ಸರಿ ಮಾಡಬೇಕು ಅನ್ನುವಂಥ ಕಾರಣದಿಂದ ಇದನ್ನ ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಪ ಆಲೋಚನೆಯಿಂದ ಇದು ನನಗೆ ಬಂದದ್ದಲ್ಲ. ತತ್ಕ್ಷಣಕ್ಕೆ ಉದ್ರೇಕಕ್ಕೊಳಗಾಗಿ ನಾನು ಮಾತಾಡ್ತಾ ಇಲ್ಲ, ಅಥವಾ ಅನುದಾರತೆಯಿಂದಾಗಲಿ ನಾನು ಮಾತಾಡ್ತಾ ಇಲ್ಲ. ಪ್ರತಿಹಿಂಸಾ ಭಾವದಿಂದಾಗಲಿ, ಬಹಳ ಮುಖ್ಯವಾದದ್ದು. ಯಾರೋ ಏನೋ ಹೇಳಿದ್ರು ಅವನಿಗೆ ಟಾಂಗ್ ಕೊಡ್ತೀನಿ ನೋಡಿ, ಈಗಿನ ಕಾಲದ ಭಾಷೆ ಇದು ನೋಡಿ. ಅವನಿಗೆ ಸರಿಯಾಗಿ ಹೇಳ್ತೀನಿ, ಮುಟ್ಕೊಳಂಗೆ ಹೇಳ್ತೀನಿ, ಹಿಂಗೆಲ್ಲ ಮಾತಾಡ್ತಾರಲ್ಲ ಅದಲ್ಲ, ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇರೋದು. ಅದನ್ನ ಹೇಳ್ತಾ ಇರೋದು, ಪ್ರತಿಹಿಂಸಾ ಭಾವದಿಂದಾಗಲಿ ಬಂದುವಲ್ಲ ಇವು. ಮತ್ ಹೇಗೆ ಈ ಮಾತುಗಳನ್ನ ನಾನು ಆಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಬಹುಕಾಲದ ದೀರ್ಘ ಮಂಥನದಿಂದ, ಅದ್ರ ಜೊತೆಗೆ ಪ್ರಶಾಂತ ಧ್ಯಾನದಿಂದ. ಪ್ರಶಾಂತವಾದ ಧ್ಯಾನ, ಮನಸ್ಸನ್ನ ಡಿಸ್ಟರ್ಬ್ ಆಗಿ ಇಟ್ಕೊಂಡವ್ರು ಈ ತರ ಮಾತಾಡಕ್ ಸಾಧ್ಯ ಇಲ್ಲ ರೀ. ಮನಸ್ಸಿನೊಳಗಡೆ ಒಂದು, ಹೊರಗಡೆ ಒಂದು ಮಾತಾಡೋರ್ ಕೈಲಿ ಈ ತರ ಮಾತಾಡಕ್ ಸಾಧ್ಯ ಇಲ್ಲ ರೀ. ಬದುಕನ್ನು ಶುಚಿಯಾಗಿಟ್ಕೊಂಡಿರೋರು, ಬದುಕನ್ನು ಶುಚಿಯಾಗಿಟ್ಕೊಂಡಿರೋರು ಮಾತ್ರ ಹಿಂಗ್ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕೆ ಅವ್ರು ಹೇಳ್ತಾ ಇರೋದು ನೋಡಿ, ಅಜ್ಞಾನಜನ್ಯವಾದ ಕ್ರೂರ ವರ್ತನೆಗಳನ್ನು ಕಂಡಾಗ ಮೂಡಿದ ಸಾತ್ವಿಕ ಕ್ರೋಧದಿಂದ ಈ ಮಾತುಗಳನ್ನ ನಾನು ಆಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ನೋಡಿ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಉಚ್ಛ್ರಾಯವಾಗಬೇಕೆಂಬ ಹಂಬಲದಿಂದ ಮೂಡಿದವಾಗಿವೆ. ಇದು ಬಹಳ, ಯಾರೊಬ್ರಿಗಾದ್ರೂ ನಾವೇನಾದ್ರು ಮಾತಾಡ್ತೀವಿ ಅಂತಂದಾಗ, ಯಾರಿಗಾದ್ರೂ ಭಾಷಣ ಮಾಡ್ತೀವಿ, ಯಾರಿಗಾದ್ರು ಏನಾದ್ರು ಹೇಳ್ತೀವಿ, ತಿಳುವಳಿಕೆ ಹೇಳ್ತೀವಿ ಅಂತಂದಾಗ ಇವುಗಳು ಬಹಳ ಮುಖ್ಯ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಉಚ್ಛ್ರಾಯವಾಗಬೇಕೆಂಬ, ನಮ್ಮ ದೇಶ ದೊಡ್ಡದಾಗಬೇಕು, ನಮ್ಮ ನಾಡು ದೊಡ್ಡದಾಗಬೇಕು, ನಮ್ಮ ಭಾಷೆ ದೊಡ್ಡದಾಗಿರ್ಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಸ್ಥಿತಿಗತಿಗಳು ಕೂಡ ದೊಡ್ಡದಾಗಿ ಬೆಳಿಬೇಕು ಅನ್ನುವಂತಹ ತಿಳುವಳಿಕೆಯನ್ನಿಟ್ಕೊಂಡು ಈ ಮಾತನ್ನ ಆಡ್ತಾ ಇದ್ದೀನಿ ನಾನು. ಮತ್ತು ಅದು ಎತ್ತರಕ್ಕೆ ಬೆಳಿಬೇಕು, ಉಚ್ಛ್ರಾಯವಾಗಿ ಬೆಳಿಬೇಕು ಅನ್ನುವಂಥ ಆಶಯ, ಹಂಬಲದಿಂದ ಈ ಮಾತುಗಳನ್ನ ನಾನು ಆಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಆದ ಕಾರಣ ತಾಳ್ಮೆಯಿಂದ ಆಲಿಸಿ. ನಾನು ಸುಮ್ಮನೆ ಹುಡುಗಾಟಿಕೆಯಾಗ್ಲಿ ಅಥವಾ ಉಪೇಕ್ಷೆಯಿಂದಾಗ್ಲಿ ಏನೋ ಮಾತಾಡ್ಬೇಕಲ್ಲ ಅಂತ ಹೇಳಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಪ್ರಿಯ ಸ್ನೇಹಿತರೆ. ನಾನು ಇದನ್ನ ಈ ಎಲ್ಲ ಸದುದ್ದೇಶದಿಂದ ಮಾತಾಡ್ತಾ ಇರೋದು. ಅದಕ್ಕೆ ತಾಳ್ಮೆಯಿಂದ ಆಲಿಸಿ, ವಿವೇಕದಿಂದ ಭಾವಿಸಿ, ವಿಮರ್ಶಕ ಬುದ್ಧಿಯಿಂದ ಪರೀಕ್ಷಿಸಿ, ಒಪ್ಪಿಗೆಯಾದುದನ್ನು ಸ್ವೀಕರಿಸಿ, ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂದು ವಿನಯದಿಂದ ಕೇಳಿಕೊಳ್ಳುತ್ತೇನೆ. ನಾನು ಮಾತಾಡುವಂತಹ ಮಾತುಗಳಲ್ಲಿ ಒಳ್ಳೇದಿದ್ರೆ ಸ್ವೀಕರಿಸಿ, ಹಾಗೊಂದು ವೇಳೆ ತಪ್ಪುಗಳಿದ್ರೆ ಅದನ್ನ ತಿದ್ಕೊಳ್ಳಿ. ಈ ಥರದ್ದು ಹೇಳ್ತಾರೆ. ನಾನಿಲ್ಲಿ ಗುರುಸ್ಥಾನದಲ್ಲಿ ನಿಂತಿಲ್ಲ, ನೀವು ಶಿಷ್ಯಸ್ಥಾನದಲ್ಲಿ ಕುಳಿತಿಲ್ಲ. ನಾನಿಲ್ಲಿ ಗುರುಸ್ಥಾನದಲ್ಲಿ ನಾನೇ ಏನೋ ಹೇಳ್ಬಿಡ್ತೀನಿ ನಿಮ್ಗೆ ಅಂತ ಅನ್ಬಿಟ್ಟು ಇಲ್ಲಿ ಕೂತಿಲ್ಲ. ನೀವು ಶಿಷ್ಯಸ್ಥಾನದಲ್ಲೂ ಇಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಉಪದೇಶ ಮಾಡುತ್ತಿಲ್ಲ, ವಿಜ್ಞಾಪಿಸುತ್ತಿದ್ದೇನೆ. ನಾನು ಉಪದೇಶ ಮಾಡ್ತಾ ಇಲ್ಲ, ನಾನು ನಿಮ್ಗೆ ವಿಜ್ಞಾಪಿಸುತ್ತಿದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ನನ್ನಂತೆಯೇ ನಿಮ್ಮಲ್ಲಿ ಅನೇಕರು ಜಿಜ್ಞಾಸೆ ಮಾಡಿರಬಹುದು. ನಾನೀಗ ಏನಿಲ್ಲ ಮಾತಾಡಕ್ಕೆ ನಿಂತಿದ್ದೀನಿ, ಯಾವ ಉದ್ದೇಶವನ್ನು ಇಟ್ಕೊಂಡು ನಿಂತಿದ್ದೀನಿ, ಅದೇ ರೀತಿ ನಿಮ್ಮಲ್ಲಿಯೂ ಕೂಡ ಅನೇಕರಿಗೆ ಈ ರೀತಿಯ ಭಾವನೆಗಳು ಬಂದಿರಬಹುದು. ನಾನೇ ಮೊದಲೇ ಹೇಳ್ತಾ ಇಲ್ಲ ನೋಡಿ. ಹಾಗಿದ್ದರೆ ನಮ್ಮ ಅಭಿಪ್ರಾಯಗಳು ಘರ್ಷಿಸದೆ ಮೃದುವಾಗಿ ಹೊಂದಿಕೊಳ್ಳುತ್ತವೆ. ನಾನು ಆಲೋಚನೆ ಮಾಡ್ತಾ ಇರೋ ತರಾನೇ ನೀವು ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ನಡುವೆ ಇರುವಂತ ಈ ಅಭಿಪ್ರಾಯಗಳು ಯಾವುದೇ ಕಾರಣಕ್ಕೂ ತಿಕ್ಕಾಟಕ್ಕೆ, ಘರ್ಷಣೆಗೆ ಒಳಗಾಗದೆ ಹೊಂದಿಕೊಳ್ತವೆ ಅಂತ ಹೇಳ್ತಾ ಇರೋದು. ಜಿಜ್ಞಾಸೆ ಮಾಡಲು ಭಾವಾವಕಾಶಗಳು ದೊರೆಯುತ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಜಿಜ್ಞಾಸೆ ಮಾಡದೆ ಇದ್ದವರಿಗೆ ಜಿಜ್ಞಾಸೆ ಮಾಡಲು ಭಾವಾವಕಾಶಗಳು ದೊರೆಯುತ್ತವೆ. ವಿಮರ್ಶೆ, ಚರ್ಚೆ, ಯೋಚನೆ ಮಾಡಕ್ ಸಾಧ್ಯ ಆಗಿಲ್ದೇ ಇರೋರಿಗೆ, ಈ ಹಿಂದೆ ಈ ತರ ವಿಚಾರಗಳನ್ನ ಯೋಚನೆ ಮಾಡ್ತಾ ಇರೋರಿಗೆ ಮಾಡಿದ್ರೆ ಅವರ ನನ್ನ ಭಾವನೆಗಳು ಒಂದಾಗ್ತವೆ. ಮಾಡಿಲ್ಲ ಅಂತಂದ್ರೆ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರೊಬ್ಬರು ನನ್ನ ಮಾತುಗಳನ್ನು ಪಚನ ಮಾಡದೆ ನುಂಗದಿರಲಿ. ಎಷ್ಟು ಸೊಗಸಾಗಿದೆ. ಯಾರಾದ್ರೂ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರೆ, ಯಾರಾದ್ರೂ ಏನಾದ್ರು ಒಂದು ಮಾತು ಹೇಳ್ಬಿಟ್ರೆ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳದೆ, ಅದರ ಆಜುಬಾಜನ್ನ ಯೋಚನೆ ಮಾಡದೆ ತಕ್ಷಣಕ್ಕೆ ಆ ಮಾತಿಗೆ ಪ್ರತಿಕ್ರಿಯಿಸ್ಬಿಡೋದು, ರಿಯಾಕ್ಟ್ ಆಗ್ಬಿಡೋದು, ಆಮೇಲೆ ಇನ್ಯಾವುದೋ ಗೊಂದಲಗಳಿಗೆ ಸಿಕ್ಕಾಕೊಳ್ಳೋದು, ಆಮೇಲೆ ಕ್ಷಮೆ ಕೇಳೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸಮಾಜವನ್ನ ಕ್ಷೋಭೆಗೊಳಪಡಿಸ್ಬಿಡೋದು ಏನಾದ್ರು ಒಂದು ಮಾತಾಡಿ. ಹಂಗೆಲ್ಲ ಆಗದೆ ಇರಲಿ. ಆದ್ದರಿಂದ ಯಾರೊಬ್ಬರೂ ನನ್ನ ಮಾತುಗಳನ್ನು ಪಚನ ಮಾಡದೆ ನುಂಗದಿರಲಿ. ನಾವು ಯಾವ್ದಾದ್ರು ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಚೆನ್ನಾಗಿ ಅಗಿತೀವಿ, ಅಗದ್ಬಿಟ್ಟು ನುಂಗ್ತೀವಿ. ಆಗ ಜೀರ್ಣಕ್ರಿಯೆ ಸಹಜವಾಗಿ ಚೆನ್ನಾಗಿ ಆಗತ್ತೆ. ಇಲ್ಲಾಂದ್ರೆ ಆಗಲ್ಲ. ನೋಡಿ, ನಮ್ಮ ಪ್ರಾಣಿಗಳು ಮಲ್ಕು ಹಾಕೋದು ಅಂತಿರ್ತವೆ, ಹಿಂಗೆ ತಿಂದ್ಬಿಟ್ಟು ಆಮೇಲೆ ಮಲ್ಕು ಹಾಕೊಂಡು ನಿಧಾನವಾಗಿ ಎಲ್ಲವನ್ನು ಜೀರ್ಣಿಸ್ಕೊತವೆ. ಹಂಗೇನೆ ನಾವುಗಳು ಕೂಡ ಪಚನ ಮಾಡದೆ, ನೋಡಿ ಎಷ್ಟು ಚೆನ್ನಾಗಿದೆ, ಪಚನ ಮಾಡದೆ ನುಂಗದಿರಲಿ, ಮತಿಯ ಹೊರೆಗಲ್ಲಿಗೆ ಹಚ್ಚದೆ ಸ್ವೀಕರಿಸದಿರಲಿ. ನಾವ್ ಏನೇ ಮಾತಾಡಿದ್ರು, ಯಾರು ಏನೇ ಮಾತಾಡಿದ್ರು ಕೂಡ ಮತಿಯ ಹೊರೆಗಲ್ಲಿಗೆ ಹಚ್ಚಿನೇ ಸ್ವೀಕರಿಸ್ಬೇಕು. ಅವ್ನು ನಮ್ಮ ಜಾತಿ, ಅವ್ನು ನನ್ನ ಪ್ರೊಫೆಸರು, ಇವ್ರು ಇನ್ಯಾರು ನಮ್ಮ ಧರ್ಮದವರು, ಇವ್ರು ನಮ್ಮ ನೆಂಟರು, ಇವ್ರು ನಮ್ಮ ಗುರುಗಳು, ಇವ್ರು ಇನ್ಯಾರೋ, ಇವ್ರು ನನಗೆ ಬೇಕಾದವರು, ಇವಳು ನನ್ನ ಗೆಳತಿ, ಅವ್ನು ನನ್ನ ಗೆಳೆಯ, ಅವ್ನು ಹೇಳ್ತಾ ಇರೋ ಮಾತುಗಳೆಲ್ಲ ಪ್ರಸಾದ ಅಂತ ಸ್ವೀಕಾರ ಮಾಡ್ಕೊಳ್ಳೋದಲ್ಲ ರೀ. ಅದು ಯಾರೇ ಆಗಿರ್ಲಿ, ಏನೇ ಹೇಳ್ತಾ ಇರಲಿ, ಅದನ್ನ ಮತಿಯ ಹೊರೆಗಲ್ಲಿಗೆ ಹಚ್ಚದೆ ಸ್ವೀಕರಿಸದಿರಲಿ. ಇದು ಬಹಳ ಮುಖ್ಯವಾದದ್ದು. ಧೀರವಾಗಿ ವಿಮರ್ಶಿಸದೆ ಒಪ್ಪದಿರಲಿ, ಆದರೆ ಪಕ್ಷಪಾತವಿಲ್ಲದೆ ಕಿವಿಗೊಟ್ಟು ಮಾತ್ರ ಕೇಳಿ. ಈ ತರ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ನಾವು ಹೇಳದೆ ಇನ್ಯಾರಿಗ್ಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ವಿಷಯಗಳನ್ನ ಯುವಕರು, ವಿದ್ಯಾರ್ಥಿ ಸ್ನೇಹಿತರು ತಮ್ಮ ಅಂತರಂಗದಲ್ಲಿ ಧರಿಸಿದ್ದೇ ಆದ್ರೆ ಯಾವ ರೀತಿಯ ಕುರುಡು ಅಭಿಮಾನವೂ ಕೂಡ ಇರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಕುರುಡು ಅಭಿಮಾನವನ್ನು ಇಟ್ಕೊಂಡ್ರೆ, ನಾವು ಅಭಿಮಾನವನ್ನಿಟ್ಟುಕೊಂಡಿರೋರು ಯಾವ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ನಾವು ತುಂಬಾ ಸೊಗಸಾಗಿ ಸ್ವೀಕರಿಸ್ತೀವಿ, ಸಮರ್ಥಿಸ್ಕೊಳ್ತೀವಿ. ಆತ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾದಾಗ, ಅಪರಾಧ ಅಂತ ಗೊತ್ತಾದಾಗ, ಅವಿವೇಕ ಅಂತ ಗೊತ್ತಾದಾಗ ಅದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ವಿಮರ್ಶಿಸುವ, ಟೀಕಿಸುವ ಅಭಿಮಾನವನ್ನು ನಾವು ಇಟ್ಕೊಂಡಿದ್ದಾಗ ಮಾತ್ರ ನಮ್ಮ ಅಭಿಮಾನಕ್ಕೆ ಆರೋಗ್ಯಕರವಾದಂಥ ಲೇಪನ ಅಂಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಕುವೆಂಪು ಅವರು ಹೇಳ್ತಾ ಇರೋದು, ಮತಿಯ ಹೊರೆಗಲ್ಲಿಗೆ ಹಚ್ಚದೆ ಸ್ವೀಕರಿಸದಿರಲಿ, ಧೀರವಾಗಿ ವಿಮರ್ಶಿಸದೆ ಒಪ್ಪದಿರಲಿ. ನಾವು ಭಯಭೀತರಾಗಿ ವಿಮರ್ಶಿಸೋದಲ್ಲ. ಇದಮ್ಮಿತ್ತು ನೋಡಿ, ನನಗೆ ಹಿಂಗೆ ಅನ್ನಿಸ್ತಾ ಇದೆ, ನಾನು ಹೇಳ್ತಾ ಇರೋ ಮಾತಿನಲ್ಲಿ ಮತ್ತು ನೀವು ಹೇಳ್ತಾ ಇರೋ ಮಾತಿನಲ್ಲಿ ಯಾಕೋ ನಮಗಾಗ್ಲಿ, ನಮ್ಮ ಸಮುದಾಯಕ್ಕಾಗ್ಲಿ, ನಮ್ಮ ವ್ಯವಸ್ಥೆಗಾಗ್ಲಿ, ನಮ್ಮ ಸಮಾಜಕ್ಕಾಗ್ಲಿ ಒಳಿತು ಅನ್ನಿಸ್ತಾ ಇಲ್ಲ ಅಂತ ಹೇಳಿ ತಮಗನ್ಸಿದ್ದನ್ನ ನೇರವಾಗಿ ಹೇಳುವಂತಹ ಬುದ್ಧಿ ಇರಬೇಕು. ಆದರೆ ಪಕ್ಷಪಾತವಿಲ್ಲದೆ ಕಿವಿಗೊಟ್ಟು ಮಾತ್ರ ಕೇಳಿ, ಇದು ಬಹಳ ಮುಖ್ಯ. ಪಕ್ಷಪಾತ ಇದ್ರೆ, ಎದುರುಗಡೆ ಇರೋರು ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಎಂತ ಒಳ್ಳೇದನ್ನ ಹೇಳಿದ್ರು ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಇಷ್ಟನೇ ಆಗಲ್ಲ. ಇಲ್ಲ ಅವನು ಹೇಳ್ತಾನೆ, ಅವನೇನ್ ದೊಡ್ಡ ವ್ಯಕ್ತಿ ಅಲ್ಲ, ಅವನೇನ್ ಘನವಾದ ವ್ಯಕ್ತಿ ಅಲ್ಲ ಅಂದ್ಬಿಡ್ತೀವಿ ನಾವು. ಕೇಳಿಸ್ಕೊಳಕ್ ತಯಾರೇನೇ ಇಲ್ಲ. ಪಕ್ಷಪಾತ ಇದ್ದಾಗ
ಆಯ್ತಾ? ಇನ್ನೊಬ್ರು ಯಾರೋ ತಪ್ಪೇ ಹೇಳಿ ಅವನ ಪಕ್ಷನೇ ವಹಿಸ್ತಾ ಇರ್ತಾರೆ. ಕರ್ಣ ದುರ್ಯೋಧನ ರಾಗೆ ಆಗಿತ್ತು. ದುರ್ಯೋಧನ ಬಹಳ ಅವಿವೇಕವನ್ನು ಮಾಡಿದಾಗ್ಲೂ ಕೂಡ ಪಕ್ಷಪಾತವಿಲ್ಲದೆ ಮಾತಾಡಕ್ ಸಾಧ್ಯ ಆಗ್ಲಿಲ್ಲ ಕರ್ಣನಿಗೆ. ಅವನ ಅವಿವೇಕ ಮಾಡಿದಾಗ್ಲೂ ಅವನ ಜೊತೆ ಇದ್ದ. ಹಂಗಾಗಬಾರ್ದು ಅಂತ ಹೇಳ್ತಾ ಇರೋದು. ನಾನೇ ಒಳ್ಳೇದು ಹೇಳಿದ್ರೆ ನನ್ನ ಪರವಾಗಿ ಬನ್ನಿ, ಅವರೇ ಒಳ್ಳೇದು ಹೇಳಿದ್ರೆ ಅವ್ರ ಪರವಾಗಿ ಹೋಗಿ. ಯಾರು ಒಳ್ಳೆಯದರ ಪರವಾಗಿ, ಯಾರು ಸಮಾಜದ ಅಭ್ಯುದಯದ ಬಗ್ಗೆ ಮಾತಾಡ್ತಾರೋ, ಯಾರು ಮನುಕುಲದ ಅಭ್ಯುದಯದ ಬಗ್ಗೆ ಮಾತಾಡ್ತಾರೋ, ಯಾರು ಮಾನವೀಯತೆ ಕುರಿತು ಮಾತಾಡ್ತಾರೋ ಅವರ ಪರವಾಗಿ ನಾವಿರಬೇಕೇ ಹೊರತು ಆ ಕಾರಣಕ್ಕೆ ಈ ಕಾರಣಕ್ಕೆ ಇನ್ಯಾವುದೋ ವ್ಯಕ್ತಿಗತವಾದ ಕಾರಣಗಳಿಗೆ ಪಕ್ಷಪಾತವನ್ನು ಮಾಡಬಾರದು. ಅದನ್ನೇ ಇವ್ರು ಹೇಳ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಆದರೆ ಪಕ್ಷಪಾತವಿಲ್ಲದೆ ಕಿವಿಗೊಟ್ಟು ಮಾತ್ರ ಕೇಳಿ, ಪಕ್ಷಪಾತವಿಲ್ಲದೆ ಕಿವಿಗೊಟ್ಟು ಕೇಳಿ. ಯುವಕರು ನಿರಂಕುಶ ಮತಿಗಳಾಗಬೇಕು. ಯುವಕರು ನಿರಂಕುಶ ಮತಿಗಳಾಗಬೇಕು. ಯಾಕೆ? ನಿರಂಕುಶ ಮತಿತ್ವ ಅಂದ್ರೆ ಏನು? ಅದು ಬಹಳ ಮುಖ್ಯ. ನಿರಂಕುಶ ಡಿಕ್ಟೇಟರ್ಶಿಪ್ ಆ ತರನ ನಿರಂಕುಶ ಪ್ರಭುತ್ವ ಇಲ್ಲ. ಅವುಗಳ ವ್ಯತ್ಯಾಸವನ್ನು ಬಹಳ ಸ್ಪಷ್ಟಪಡಿಸ್ತಾರೆ ಕುವೆಂಪು ಅವರು. ಯುವಕರು ನಿರಂಕುಶ ಮತಿಗಳಾಗಬೇಕು. ನಿರಂಕುಶ ಮತಿತ್ವ ಎಂದರೆ ನಿರಂಕುಶ ಪ್ರಭುತ್ವದಂತೆ ಎಂದು ತಿಳಿಯಬಾರದು. ನಿರಂಕುಶ ಮತಿತ್ವ ಅಂದ್ರೆ ನಿರಂಕುಶ ಪ್ರಭುತ್ವ ಅಂತ ನೀವು ಭಾವಿಸಬಾರ್ದು. ಡಿಕ್ಟೇಟರ್ಶಿಪ್ ಅಲ್ಲ ಅದು. ನಿರಂಕುಶ ಪ್ರಭುತ್ವದ ಲಕ್ಷಣವೆಂದರೆ ವಿವೇಕಹೀನವಾದ ಸ್ವಚ್ಛಂದ ವರ್ತನೆ. ಡಿಕ್ಟೇಟರ್ಶಿಪ್ ಅಂತಂದ್ರೆ ವಿವೇಕಹೀನವಾದ ಸ್ವಚ್ಛಂದ ವರ್ತನೆ. ವಿವೇಕವೇ ಇರುವುದಿಲ್ಲ. ಮನ್ಸಿಗೆ ಬಂದಂಗೆ ನಡ್ಕೊಳ್ಳುವಂಥದ್ದನ್ನ ಡಿಕ್ಟೇಟರ್ಶಿಪ್ ಅಂತೀವಿ, ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಆದರೆ ನಿರಂಕುಶ ಮತಿ ಅಂದ್ರೆ ಏನು ನೋಡಿ. ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯವೇ ನಿರಂಕುಶ ಮತಿ. ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ ಎಲ್ಲಿರುತ್ತೋ, ಯಾರಿಗಿರುತ್ತೋ ಅವರೆಲ್ಲರದು ನಿರಂಕುಶ ಮತಿತ್ವ. ಆ ನಿರಂಕುಶ ಮತಿತ್ವವನ್ನ ಇಡೀ ಸಮಾಜ ಕಂಡುಕೊಂಡಾಗ, ಧರಿಸಿದಾಗ ಇಡೀ ಲೋಕವೇ ಸುಂದರವಾಗಿರುತ್ತೆ. ಆ ಥರದ್ದೊಂದು ವ್ಯಕ್ತಿತ್ವ ವ್ಯವಸ್ಥೆ ನಿರ್ಮಾಣ ಆಗ್ಲಿ ಅನ್ನುವಂಥದ್ದೇ ನನ್ನ ಉದ್ದೇಶ, ಈ ನನ್ನ ಭಾಷಣದ ಉದ್ದೇಶ ಅಂತೇಳಿ ಕುವೆಂಪು ಅವರು ಮಾತಾಡ್ತಾ ಇದ್ದಾರೆ. ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯವೇ ನಿರಂಕುಶ ಮತಿ ಅಂತೇಳಿ ಕರೆಸ್ಕೊಳ್ಳುತ್ತೆ. ನೋಡೋಣ ಮುಂದಕ್ಕೆ. ಮತಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ. ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ. ಮತಿಯ ದೆಸೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮನುಷ್ಯತ್ವಕ್ಕೆ ಹೇರಿದ್ದಾನೆ. ಈ ಮತಿ ಅನ್ನೋದಿದೆಯಲ್ಲ, ಬುದ್ಧಿ ಆ ಬುದ್ಧಿಯಿಂದಲೇ ನಾವು ಪ್ರಾಣಿತ್ವದಿಂದ ದೇವತ್ವಕ್ಕೆ ಹೇಳಿದೀವಿ, ಮನುಷ್ಯತ್ವಕ್ಕೂ ಏರ್ತಾ ಇದ್ದೀವಿ. ಮನುಷ್ಯತ್ವಕ್ಕಿಂತಲೂ ಮಿಗಿಲಾದ ದೇವತ್ವಕ್ಕೆ ಏರಕ್ಕೆ ಸಾಧ್ಯ ಆಗೋದು ಮತಿಯಿಂದಲೇ ಅಂತ ಕುವೆಂಪು ಅವರು ಹೇಳೋದು. ಮತಿ ಮಾನವನ ಸರ್ವೋತ್ಕೃಷ್ಟವಾದ ಆಯುಧ. ಇದು ಬಹಳ ಮುಖ್ಯವಾದಂತಹ ಮಾತು ನೋಡಿ. ಮನುಷ್ಯನ ಸರ್ವೋತ್ಕೃಷ್ಟವಾದ ಪವರ್ಫುಲ್ ವೆಪನ್ ಅಂತ ಏನ್ ನಾವು ಕರ್ಕೋತೀವಿ, ಅದು ಮತಿ. ಯಾರಿಗೆ ವಿವೇಕಹೀನರಾಗಿರ್ತಾರೋ ಅವರು ಏನು ಮದ್ದು ಗುಂಡುಗಳನ್ನು ಬಳಸ್ತಾರೆ. ಆದ್ರೆ ನಮ್ಮ ಜನಪದರು ಮಾತಾಡ್ತಾರೆ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆ ಮಾತು ಇಲ್ಲಿಂದ ಸೃಷ್ಟಿಯಾಗಬೇಕು, ಮತಿಯಿಂದ. ಸರ್ವೋತ್ಕೃಷ್ಟವಾದ ಆಯುಧವೇ ಈ ಮತಿ. ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ. ಈ ಬುದ್ಧಿಯೇ ನಾವು ಕತ್ತಲಲ್ಲಿ ಅಂಧಕಾರದಲ್ಲಿ ಮುಳುಗಿದ್ದಾಗ, ಅಜ್ಞಾನದಲ್ಲಿ ಮುಳುಗಿದ್ದಾಗ, ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೇ ಇದ್ದಾಗ, ಯಾವುದು ಅವಿವೇಕದಲ್ಲಿ ಸಿಕ್ಕಾಕೊಂಡಿದ್ದಾಗ ನೋಡಿ, ನಮ್ಮನ್ನ ಕತ್ತಲಲ್ಲಿ ದಾರಿ ತೋರುವ ರತ್ನದ ದೀವಿಗೆ, ಕೈದೀವಿಗೆ. ಚೆನ್ನಾಗಿದೆ. ಮತಿಯ ದೆಸೆಯಿಂದಲೇ, ಈ ಬುದ್ಧಿ ಸ್ವಾತಂತ್ರ್ಯದಿಂದಲೇ, ಈ ಬುದ್ಧಿಯಿಂದಲೇ, ಈ ತಿಳುವಳಿಕೆಯಿಂದಲೇ, ಈ ಜ್ಞಾನದಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮನುಷ್ಯತ್ವಕ್ಕೆ ಏರಿದ್ದಾನೆ. ಇದರ ದೆಸೆಯಿಂದಲೇ, ಅಂದ್ರೆ ಮತಿಯ ದೆಸೆಯಿಂದಲೇ, ಈ ಬುದ್ಧಿ ಎನ್ನುವಂಥದ್ರಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ. ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ರೀ, ಯಾರು ಏನು ಹಾಕಿದ್ರು ತಿಂತವೆ. ಆವ್ಗೆ ಹಾಲೇರಿದ್ರಿ ಅಂತಂದ್ರೆ ಅದು ಇವನು ಹಾಲೇರ್ದಪ್ಪ, ನಾನು ಇವನು ಕಚ್ಚಬಾರ್ದು ಅನ್ನುತ್ತಾ ಅದು ಕಚ್ಚುತ್ತೆ, ಕುಟ್ಕುತ್ತೆ. ಚೇಳಿನ ಗುಣ ಏನು? ನೀವು ಯಾವ್ದಾದ್ರು ಒಂದು ಇರುವೆನ ಏನಾನ ಹೊಡೆದಾಕಿ ಅಪ್ಪ ತಿನ್ನು ಇದು ಚೇಳು ಅಂತ ಕೊಟ್ಟಿದ್ರೆ ಅದ್ರ ಮುಂದೆ ಕೈ ಇಟ್ರೆ ನೀವು ಅದು ಕುಟುಕ್ತೇ ಇರತ್ತಾ?
ಹಾಗೆ ಇಂದು ಮುಂದೆ ನೋಡದೆ ನನಗೆ ಇವನೇನೋ ಸಹಾಯ ಮಾಡ್ತಾ ಇದ್ದಾನೆ, ನನಗೆ ಊಟ ಆಗ್ತಾ ಹಾಗೆ ಹೀಗೆ ಅಂತ ಏನೂ ಯೋಚನೆ ಮಾಡುವ ಯಾವ ಪ್ರಜ್ಞೆಯೂ ಲವಲೇಶವೂ ಇಲ್ಲದೆ ಇರುವಂಥ ಸ್ಥಿತಿಗೆ ಪ್ರಾಣಿ ಅಂತ ಕರಿತೀವಿ. ನಾವು ಪ್ರಾಣಿ ಮಾತ್ರ ಆಗ್ತಿದ್ದಂತಹವರನ್ನ ಈ ಮತಿ ಅನ್ನೋದು ಸೇರ್ಕೊಂಡು ನಮಗೆ ಮನುಷ್ಯತ್ವಕ್ಕೆ ಸೇರ್ಕೊಂಡಿದೀವಿ. ನಾವು ಮತಿ ಇರುವುದರಿಂದಲೇ ಪ್ರಾಣಿತ್ವದಿಂದ ಮನುಷ್ಯತ್ವಕ್ಕೇರಿದ್ದೀವಿ, ಇಲ್ಲ ನಾವು ಪ್ರಾಣಿಗಳಾಗಿ ಹೋಗ್ತಿದ್ವಿ. ಆದರೆ ನಮ್ಮ ತಿಳುವಳಿಕೆ, ನಮ್ಮ ನಡವಳಿಕೆಗಳು, ನಮ್ಮ ಕೆಲಸಗಳು ಪ್ರಾಣಿ ಸಹಜವಾಗಿದ್ದಾವೆ. ಅದು ಬಹಳ ದೊಡ್ಡ ದುರಂತ. ಹಂಗಾಗಬಾರ್ದು ಸಮಾಜ ಅನ್ನೋದನ್ನ ಉದ್ದೇಶವನ್ನು ಇಟ್ಕೊಂಡೇ ಇವರ ಭಾಷಣ ಇರೋದು. ಮತಿಯ ಕೃಪಾ ಮಹಿಮೆಯಿಂದಲೇ ನಾವು ಮನುಷ್ಯತ್ವದಿಂದ ದೇವತ್ವಕ್ಕೆ ಏರಬೇಕಾಗಿದೆ. ಮತಿಯ ಕೃಪಾ ಮಹಿಮೆಯಿಂದಲೇ ನಮಗಿರುವಂತ ಬುದ್ಧಿಯನ್ನ ಬಳಸಿಕೊಂಡೇ, ಬುದ್ಧಿ ಅಂದ್ರೆ ಆರೋಗ್ಯಕರವಾಗಿರುವಂತ ಬುದ್ಧಿ, ಸರ್ವರನ್ನು ಸಮಾನವಾಗಿ ನೋಡಬಹುದು ಆದಂತ ಬುದ್ಧಿಯನ್ನ ಆರೋಗ್ಯಕರವಾದಂತಹ ಬುದ್ಧಿ ಅಂತ ಕರೀಲಿಕ್ಕೆ ಸಾಧ್ಯ ಆಗತ್ತೆ. ಅದು ಬಹಳ ಮುಖ್ಯ ಅಲ್ವಾ? ಅದೇ ಬಹಳ ಮುಖ್ಯವಾದದ್ದು ಮತ್ತು ಬೇಕಾಗಿರುವಂತಹ ಮತಿ ಅಂತ. ಮತಿಯ ಕೃಪಾ ಮಹಿಮೆಯಿಂದಲೇ ನಾವು ಮನುಷ್ಯತ್ವದಿಂದ ದೇವತ್ವಕ್ಕೆ ಏರಬೇಕಾಗಿದೆ. ಮತಿ ಅನ್ನೋದು ಮನುಷ್ಯತ್ವದ ಹಕ್ಕು. ಮತಿ ಅನ್ನುವಂಥದ್ದು ಮನುಷ್ಯತ್ವದ ಹಕ್ಕು. ಮತಿ ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳಗಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಸಹೋದರರೇ, ಮತಿ ನಿಮ್ಮ ನೆಚ್ಚಿನ ರನ್ನದೀವಿಗೆಯಾಗಲಿ. ಮತಿಯಿಂದ ಇಷ್ಟೊಂದೆಲ್ಲ ಒಳ್ಳೆ ಪ್ರಯೋಜನ ಆಗ್ತಾ ಇದೆ. ಆ ಕಾರಣಕ್ಕೆ ಮತಿ ನಿಮ್ಮ ರನ್ನದೀವಿಗೆಯಾಗಲಿ, ನಿಮ್ಮ ಕೈದೀವಿಗೆಯಾಗಲಿ, ನಿಮಗೆ ಜ್ಞಾನವನ್ನ, ದಾರಿಯನ್ನ, ಮಾರ್ಗದರ್ಶನವನ್ನ ಮಾಡುವಂಥ ದೀವಿಗೆಯಾಗಿರ್ಲಿ, ಕೈಮರವಾಗಿರ್ಲಿ ಅಂತ ಹೇಳಿ ಕುವೆಂಪು ಅವರು ಅತ್ಯಂತ ಪ್ರೀತಿಯಿಂದ, ವಿನಯದಿಂದ ಎಲ್ಲ ಯುವ ಸಮುದಾಯವನ್ನು ಯಾವ ಕಾಲಕ್ಕೂ ಕೇಳ್ಕೊತಾ ಇದ್ದಾರೆ. ಸ್ವಲ್ಪವಾಗಿಯೋ ಹೆಚ್ಚಾಗಿಯೋ ಮತಿ ಮನುಷ್ಯರೆಲ್ಲರಲ್ಲಿಯೂ ಇರುತ್ತದೆ ಅಲ್ವಾ? ಸ್ವಲ್ಪವಾಗಿಯೋ ಅಥವಾ ಹೆಚ್ಚಾಗಿಯೋ ಎಲ್ಲ ಮನುಷ್ಯರಲ್ಲೂ ಕೂಡ ಇರುತ್ತೆ ಮತಿ, ಬುದ್ಧಿ ಅನ್ನೋದು ಇರುತ್ತೆ. ಆದರೆ ಈಗೇನಾಗಿದೆ ಅದರ ಗತಿ? ಸ್ವಲ್ಪವಾಗಿಯೋ ಹೆಚ್ಚಾಗಿಯೋ ಮತಿ ಮನುಷ್ಯರೆಲ್ಲರಲ್ಲಿಯೂ ಇದೆ. ಈಗ ಅದು ಏನಾಗೋಗೈತೆ, ಯಾವುದರ ಪ್ರಭಾವಕ್ಕೆ ಸಿಕ್ಕಾಕೊಂಡಿದೆ ಅನ್ನೋದು ಬಹಳ ಮುಖ್ಯ. ಆದರೆ ಈಗ ಏನಾಗಿದೆ ಅದರ ಗತಿ, ಆ ಮತಿಯ ಗತಿ ಏನಾಗಿದೆ? ಮೌಢ್ಯದಿಂದಲೂ, ಮತಾಚಾರಗಳಿಂದಲೂ, ಸಮಾಜ ಭೀತಿಯಿಂದಲೂ, ರಾಜ ಭಯದಿಂದಲೂ, ಸ್ವರ್ಗ ನರಕ ದೇವಾನು ದೇವತೆಗಳ ಮೋಹ ಮಾಯೆಗಳಿಂದಲೂ ಅದು ಸತ್ವರಹಿತವಾಗಿದೆ, ಕಾಂತಿಹೀನವಾಗಿದೆ. ನಮ್ಮ ಬುದ್ಧಿ ಅನ್ನುವಂಥದ್ದು ಇದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಬುದ್ಧಿ ಏನಾದ್ರು ಮಂಕಾಗಿದ್ರೆ, ರೆಸ್ಟ್ ಹಿಡ್ದಿದ್ರೆ, ತುಕ್ಕಿಡ್ದಿದ್ರೆ, ಜಡವಾಗಿದ್ರೆ ಇದು ಕಾರಣ. ಇದರಿಂದನೇ ನಾವು ಅವಿವೇಕವಾಗಿ ಯೋಚನೆ ಮಾಡಕ್ ಸಾಧ್ಯ ಆಗ್ತಾ ಇದೆ. ಬುದ್ಧಿ ಇದ್ದವರು ಕೂಡ ಅವಿವೇಕಿಗಳಾಗಿ ನಡ್ಕೋತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಇದೇನೆ. ಏನು? ಸ್ವಲ್ಪವಾಗಿ ಹೆಚ್ಚಾಗಿ ಮತಿ ಮನುಷ್ಯರೆಲ್ಲರಲ್ಲಿಯೂ ಇರುತ್ತದೆ. ಆದರೆ ಈಗೇನಾಗಿದೆ ಅದರ ಗತಿ? ಮೌಢ್ಯದಿಂದಲೂ. ಮೌಢ್ಯ ಅನ್ನುವಂಥ ತಿಳುವಳಿಕೆ ಇರುತ್ತೆ, ಆದರೆ ಮೌಢ್ಯ ಇದ್ರೆ ಪ್ರಯೋಜನ ಇಲ್ಲ. ಮೌಢ್ಯದಿಂದಲೂ, ಮತ ಆಚಾರಗಳಿಂದಲೂ, ಮತ ಮತ್ತು ಆಚಾರ ನಡವಳಿಕೆಗಳಿಂದಲೂ, ಸಮಾಜ ಭೀತಿಯಿಂದಲೂ, ರಾಜ ಭಯದಿಂದಲೂ, ಸ್ವರ್ಗ ನರಕ ದೇವಾನು ದೇವತೆಗಳ ಮೋಹ ಮಾಯೆಗಳಿಂದಲೂ ಅದು ಸತ್ವರಹಿತವಾಗಿದೆ, ಕಾಂತಿಹೀನವಾಗಿದೆ. ಅದು ರಗರಗಿಸಬೇಕಾಯಿತು, ಒಳಿಬೇಕಾಯಿತು ಮನುಷ್ಯನಲ್ಲಿ ಆ ಕಾಂತಿ. ಹಾಗಿಲ್ಲ ಮತಿ, ಈಗ ಹಂಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮಂಡಿಸಬೇಕಾದುದು ತೊತ್ತಾಗಿ ಕಾಲೊತ್ತಬೇಕಾಗಿದೆ ಎಂದರೆ ಮತಿಗೆ ಅಂಕುಶಗಳು ಅತಿಯಾಗಿ ಹೋಗಿ ಜೀವವೇ ನಿಸ್ತೇಜವಾಗಿದೆ. ಯುವಕ ಮಿತ್ರರೇ, ಅಧೋಗತಿಗಿಳಿದಿರುವ ನಮ್ಮ ಮತಿಯನ್ನು ಮತ್ತೆ ಆಕಾಶಕ್ಕೆತ್ತಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮಂಡಿಸಬೇಕಾದುದು ತೊತ್ತಾಗಿ ಕಾಲೊತ್ತಬೇಕಾಗಿದೆ, ತೊತ್ತಾಗಿ ಸೇವಕನಾಗಿ. ಚಕ್ರವರ್ತಿ ಅಂತ ಸಿಂಹಾಸನದಲ್ಲಿ ಮೆರೆಯಬೇಕಾಗಿದ್ದಂತಹ ಈ ಮತಿ ಅನ್ನೋದು ಇನ್ನೊಬ್ರು ಹಿಂಗೋಗಿ ನಿಂತಿದೆ, ಹಂಗ ನಿಂತ್ಕೋಬಾರ್ದು ಅನ್ನುವಂತ ತಿಳುವಳಿಕೆ ನಿರಂಕುಶ ಮತಿತ್ವ ಅಂತ ಹೇಳ್ತಾರೆ. ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮಂಡಿಸಬೇಕಾದುದು ತೊತ್ತಾಗಿ ಕಾಲೊತ್ತಬೇಕಾಗಿದೆ ಎಂದರೆ ಮತಿಗೆ ಅಂಕುಶಗಳು ಅತಿಯಾಗಿ ಹೋಗಿ ಜೀವವೇ ನಿಸ್ತೇಜವಾಗಿದೆ. ಅಂಕುಶಗಳು, ಇದನ್ನು ಮಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು. ಲೋಕಕ್ಕೆ ಕಲ್ಯಾಣ ಆಗುವಂತ ಯಾವ ಕೆಲಸವನ್ನಾದ್ರೂ ನೀನು ಮಾಡಬಹುದು, ಯಾರನ್ನೂ ಕೇಳದೆ. ಅದು ಬಹಳ ಮುಖ್ಯವಾದದ್ದು. ನೀ ಕೆಲಸ ಮಾಡಿದೆ ಅವ್ರನ್ನ ಕೇಳ್ಬೇಕೇನೋ, ಇವ್ರನ್ನ ಕೇಳ್ಬೇಕೇನೋ,
ಅಯ್ಯೋ ನಾನು ಒಳ್ಳೇದನ್ನ ಮಾಡಕ್ ತಯಾರಿದ್ದೀನಪ್ಪ, ಅವ್ರು ಬಿಟ್ಕೊಡ್ತಾ ಇಲ್ಲ. ನಾನು ಒಳ್ಳೇದನ್ನೇ ಮಾತಾಡಕ್ಕೆ ಇಷ್ಟಪಡ್ತೀನಪ್ಪ, ಅವ್ರು ಒಪ್ಪಲ್ಲ, ಅವ್ರ ಬೆಂಬಲ ಸಿಕ್ಕಲ್ಲ. ಥೂ, ಈ ರೀತಿಯ ಅಂಕುಶಗಳನ್ನ ಇಟ್ಕೊಂಡಿದ್ದಾಗ ಖಂಡಿತವಾಗೂ ಕೂಡ ನಿರಂಕುಶ ಮತಿತ್ವ ಸ್ಥಾಪಿತವಾಗುವುದಿಲ್ಲ. ಅದನ್ನೇ ಹೇಳ್ತಾ ಇರೋದು, ಮತಿಗೆ ಅಂಕುಶಗಳು ಅತಿಯಾಗಿ ಹೋಗಿ ಜೀವವೇ ನಿಸ್ತೇಜವಾಗಿದೆ. ಅಂಕುಶ ನಿಯಂತ್ರಣ ಮಾಡೋದು, ಜಾತಿ ಮೂಲಕ, ಅಧಿಕಾರದ ಮೂಲಕ, ಹಕ್ಕಿನ ಮೂಲಕ, ಧರ್ಮದ ಮೂಲಕ, ಇನ್ಯಾವುದ್ಯಾವುದೋ ಭಾವನೆಗಳ ಮೂಲಕ, ಸಂಪ್ರದಾಯಗಳ ಮೂಲಕ, ರೂಢಿ ಸಂಪ್ರದಾಯಗಳ ಮೂಲಕ, ಆಚಾರಗಳ ಮೂಲಕ ನಮ್ಮನ್ನ ತಡೆಯೋದು, ನಿಯಂತ್ರಿಸೋದು, ಅವುಗಳನ್ನೆಲ್ಲ ಮೀರಿ ಬರಬೇಕು ಅಂತ ಹೇಳ್ತಾ ಇರೋದು. ಯುವಕ ಮಿತ್ರರೇ, ಅಧೋಗತಿಗಿಳಿದಿರುವ ನಮ್ಮ ಮತಿಯನ್ನು ಮತ್ತೆ ಆಕಾಶಕ್ಕೆತ್ತಬೇಕು. ಪಾತಾಳದಲ್ಲಿ ಬಿದ್ದೋಗಿದ್ದೀವಿ ನಾವು. ಯಾವ ರೀತಿಯ ಮತಿ ಆಲೋಚನೆಯೂ ನಮ್ಮಿಂದ ಸಾಧ್ಯ ಆಗದೆ ಇರುವಂತ ಸ್ಥಿತಿಲಿ ಇದ್ದೀವಿ. ಈಗ ನಾವು ಅದನ್ನ ಆಕಾಶಕ್ಕೆತ್ತಬೇಕು, ವಿಜೃಂಭಿಸಬೇಕು. ಹಂಗೆ ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಮತಿಯನ್ನು ನಿಸ್ತೇಜಗೈದಿರುವ ಕೆಲವು ಅಂಶಗಳನ್ನು ವಿವರಿಸುತ್ತೇನೆ, ಸಾವಧಾನದಿಂದ ಕೇಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ನಾವ್ ಯಾಕೆ ಹಂಗಾಗಿದ್ದೀವಿ, ಮತ್ತೆ ಅಷ್ಟು ಅದ್ಭುತವಾದಂತಹ, ಆಯ್ತಾ, ಎಷ್ಟು ಚೆನ್ನಾಗಿದೆ, ಆರೋಗ್ಯಪೂರ್ಣವಾದ ವಿವೇಕ ಸಹಿತವಾದಂತಹ ಸ್ವತಂತ್ರ ಯೋಚನೆ ಇದೆಯಲ್ಲ, ವಿವೇಕಪೂರ್ಣವಾದಂತಹ, ಅದು ಈಗ ನಿಸ್ತೇಜವಾಗೋಗಿದೆ. ಆ ಮತಿ ಆ ನಿಸ್ತೇಜ ಆಗಿರುವುದಕ್ಕೆ ಕೆಲವು ಅಂಶಗಳನ್ನ ಅವರೇ ವಿವರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾವಧಾನದಿಂದ ನಾವು ಕೇಳಬೇಕು. ಏನು, ಯಾವ ಕಾರಣಕ್ಕೆ ನಮ್ಮ ಮತಿ ಹಾಗೆ ಸಿಂಹದ ರೀತಿಯಲ್ಲಿ ಇರಬೇಕಾದದ್ದು, ಸಿಂಹಾಸನವನ್ನು ಏರಿ ಕುತ್ಕೊಳ್ಬೇಕಾದದ್ದು, ಕಾಲೊತ್ತುವ ತೊತ್ತಾಗಿ ಯಾಕಿದೆ ಅಂದ್ರೆ ಈ ತರದವನ್ನೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಅವಿವೇಕಗಳನ್ನೆಲ್ಲ ನಾವು ಅನುಸರಿಸ್ತಾ ಇದ್ದೀವಿ. ಹೀಗೆ ಅನುಸರಿಸ್ತಾ ಇರುವಂತ ಈ ಅವಿವೇಕಗಳನ್ನ ಬಿಟ್ಟರೆ ನಾವು ನಿಜವಾಗ್ಲೂ ಕೂಡ ಮತಿಯನ್ನ ಧರಿಸಿ ನಿರಂಕುಶ ಮತಿಗಳಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ ನಮಗೊಂದು ದೊಡ್ಡ ಬಂಧನವಾಗಿದೆ. ಮತ ಅನ್ನೋದಿದೆಯಲ್ಲ, ನಮಗೊಂದು ದೊಡ್ಡ ಬಂಧನವಾಗಿದೆ. ನಾಡಿನ ಏಳ್ಗೆಗೆ ಕುತ್ತಿಗೆಗೆ ಹುರುಳಾಗಿದೆ. ನಾಡಿನ ಏಳ್ಗೆಗೆ, ನಾಡಿನ ಪ್ರಗತಿಗೆ, ಅಭಿವೃದ್ಧಿಗೆ ಅದು ಹುರುಳಾಗಿದೆ, ನೇಣು ಹಗ್ಗವಾಗಿದೆ. ಅದನ್ನು ಬಿಟ್ಟು ಬನ್ನಿ. ಪರಮ ಶಾಂತಿಯು ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜಾವಸ್ಥೆ. ಮತ ಅಂದ್ರೆ ಏನು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮತ ಅಂದ್ರೆ ಏನು? ನಮ್ದು ಹಿಂದೂ ಮತ, ಇಸ್ಲಾಂ ಮತ, ಜೈನ ಮತ, ಬೌದ್ಧ ಮತ, ಹಂಗಲ್ಲ ರೀ ಯೋಚನೆ ಮಾಡ್ಬೇಕಾಗಿರೋದು. ಹಂಗಾರೆ ಮತ ಅಂದ್ರೆ ಏನು? ಎಷ್ಟು ಚೆನ್ನಾಗಿದೆ ನೋಡಿ ಹೇಳ್ತಾ ಇರೋದು. ಪರಮ ಶಾಂತಿಯು ಪರಮಾನಂದವೂ ಆಗಿರುವ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜ ಅವಸ್ಥೆ. ನಿಜವಾದ ರೀತಿ ಮತ ಅನ್ನುವಂಥದ್ದು ಆ ಮತದ ಅದರ ಸ್ಟ್ರಕ್ಚರ್ ಎಂಥದ್ದು ಅಂತ ಮಾತಾಡ್ತಾ ಇರೋದು. ಅದರ ರಚನೆ ಹೇಗಿರುತ್ತೆ? ನಾನು ಮತ ಅಂತ ತಕ್ಷಣ ಹಿಂದೂ ಮತ ಹಂಗೆ ಅಲ್ಲ. ಅದ್ರ ನಿಜವಾದ ಅರ್ಥ ಏನು? ಪರಮ ಶಾಂತಿಯು ಪರಮಾನಂದವೂ ಆಗಿರೋ ಪರಮೇಶ್ವರನನ್ನು ಪಡೆಯಲೆಂದು ಜೀವ ಮಾಡುವ ಪ್ರಯತ್ನವೇ ಮತದ ನಿಜಾವಸ್ಥೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಈಗ ನಾವು ಮತ ಎಂದು ಕರೆದುಕೊಳ್ಳುವ ಆಚಾರ ಸಮೂಹ ಬರಿಯ ಸಾಮಾಜಿಕವಾದ ಕಟ್ಟುಕಟ್ಟಲೆಗಳ ಕಾಟವಾಗಿದೆ. ಆದರೆ ಈಗ ನಾವು ಅನುಸರಿಸ್ತಾ ಇರುವಂತ ಈ ಮತ ಇದೆಯಲ್ಲ, ಅದು ಆಚಾರದ ಸಮೂಹ ಬರಿಯ ಸಾಮಾಜಿಕವಾದ ಕಟ್ಟುಕಟ್ಟಲೆಗಳ ಕಾಟವಾಗಿದೆ. ಕಟ್ಟುಕಟ್ಟಲೆಗಳ ಕಾಟವಾಗಿದೆ. ಆ ಥರದ್ದಲ್ಲ ರೀ ಮತ ಅಂದ್ರೆ. ಒಬ್ಬರನ್ನೊಬ್ಬರು ಮುಟ್ಟದಿರುವುದು, ನೋಡದಿರುವುದು, ಒಬ್ಬರನ್ನೊಬ್ಬರು ಕುಳಿತು ಭೋಜನ ಮಾಡದಿರುವುದು, ನಾಮ ಹಾಕಿಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳುವುದು, ಮುದ್ರೆ ಹೊಡೆದುಕೊಳ್ಳುವುದು, ಶಿಲುಬೆ ಧರಿಸಿಕೊಳ್ಳುವುದು, ಇಂಥವನ್ನ ನಾವು ಮತದ ಹೆಸರಿನಲ್ಲಿ ಅನುಸರಿಸ್ತಾ ಇದ್ದೀವಿ. ಇದು ಅವಿವೇಕ ರೀ, ಗೊತ್ತಾಯ್ತಾ? ಮುಟ್ಟದಿರೋದು ನಾವು ಮಾಡ್ತಾ ಇರೋದೇನು? ಮತ ಇದನ್ನೆಲ್ಲ ಹೇಳಲ್ಲ, ಆದ್ರೆ ನಾವು ಮಾಡ್ತಾ ಇದ್ದೀವಿ. ನೋಡದಿರುವುದು, ಒಬ್ಬರೊಡನೊಬ್ಬರು ಕುಳಿತು ಭೋಜನ ಮಾಡದಿರುವುದು, ಸಹಪಂಕ್ತಿ ಭೋಜನ ಅನ್ನೋದಿಲ್ಲ.
ಎಲ್ಲಿ ಸಹಪಂಕ್ತಿ ಭೋಜನ ಇರುವುದಿಲ್ಲವೋ ಅದು ಮನುಷ್ಯರು ಇರುವಂತ ಸ್ಥಳವೇ ಅಲ್ಲ. ಯಾವುದೋ ಕಾರಣಕ್ಕೆ ಅವನ ದೊಡ್ಡಸ್ತಿಯನ್ನ ನೋಡಿ, ಅವನ ಜಾತಿಯನ್ನ ನೋಡಿ, ಅವನ ಧರ್ಮವನ್ನ ನೋಡಿ ಅವನ್ನ ಇಲ್ಲಿ ಕೂರ್ಸೋಣ ಇವನನ್ನ ಅಲ್ಲಿ ಕೂರ್ಸೋಣ ಅಂತ ಹೇಳ್ತಾರೋ, ಎಲ್ಲಿ ಸಹಪಂಕ್ತಿ ಭೋಜನ ಇಲ್ಲವೋ ಅಲ್ಲಿ ಮನುಷ್ಯರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ತಾರತಮ್ಯ ಅನ್ನುವಂಥದ್ದು, ಭೇದ ಭಾವ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಅಂತ ಸಂದರ್ಭಗಳನ್ನ ವಿರೋಧಿಸುವಂತ ಬುದ್ಧಿ ಸಾಮರ್ಥ್ಯ ನಮಗಿದ್ದಾಗ ನಿರಂಕುಶ ಮತಿತ್ವ ಬಂತು ಅಂತ ಅರ್ಥ. ಅದನ್ನ ಇಲ್ಲಿ ಮಾತಾಡ್ತಾ ಇರೋದು ನೋಡಿ. ನೋಡದಿರುವುದು, ಒಬ್ಬರು ಕುಳಿತು ಭೋಜನ ಮಾಡದಿರುವುದು, ನಾಮ ಹಾಕಿಕೊಳ್ಳುವುದು, ವಿಭೂತಿ ಹಚ್ಚಿಕೊಳ್ಳುವುದು, ಮುದ್ರೆ ಹೊಡೆದುಕೊಳ್ಳುವುದು, ಶಿಲುಬೆ ಧರಿಸಿಕೊಳ್ಳುವುದು, ಇದ್ರಲ್ಲೇ ನಾವು ಫುಲ್ ಬ್ಯುಸಿಯಾಗೋಗಿದ್ದೀವಿ. ಕೆಲವರನ್ನು ಸಾರ್ವಜನಿಕವಾದ ಬಾವಿ ಕೆರೆಗಳಲ್ಲಿ ನೀರು ತೆಗೆದುಕೊಳ್ಳದಂತೆ ಮಾಡುವುದು, ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಗೊತ್ತಾಯ್ತಾ? ಕೆಲವರನ್ನ ಸಾರ್ವಜನಿಕ ಕೆರೆ ಬಾವಿಗಳಲ್ಲಿ ನೀರನ್ನ ಮುಟ್ಟೋ ಆಗಿಲ್ಲ, ನೀವು ಬಾವಿ ಮುಟ್ಟೋ ಆಗಿಲ್ಲ, ಒಳೆ ಮುಟ್ಟೋ ಆಗಿಲ್ಲ, ಇದು ನಮಗ್ ಮಾತ್ರ, ನಾವು ಮೇಲಿಂದ ಧುಮುಕಿದ್ದೀವಿ ಅನ್ನುವಂಥ ಅವಿವೇಕ ಇದೆಯಲ್ಲ, ಈ ಅವಿವೇಕಗಳೆಲ್ಲ ಈಗ ನಾವು ಏನೋ ಅನುಸರಿಸ್ತಾ ಇರುವಂತ ಮತಗಳಲ್ಲಿ ತುಂಬಿಕೊಂಡಿದೆಯಪ್ಪ, ಅದನ್ನು ಬಿಟ್ಟು ಬರಬೇಕು ಅಂತ ಕುವೆಂಪು ಅವರು ಹೇಳ್ತಾ ಇರೋದು. ಕೆಲವರನ್ನು ದೇವಸ್ಥಾನದೊಳಕ್ಕೆ ಸೇರಿಸದಿರುವುದು, ದೇವಸ್ಥಾನದೊಳಗಡೆ ಬಿಟ್ಕೊಳ್ತಾ ಇರೋದು. ಮತ್ತೆ ಕೆಲವರನ್ನು ಗುಡಿಯೊಳಗೆ 10 ಮಾರು ಮಾತ್ರ ಬರಗೊಡಿಸುವುದು. ಕೆಲವರನ್ನು ದೇವಸ್ಥಾನದ ಒಳಗಡೆ ಬಿಡ್ತಾರೆ, ಅಲ್ಲೇ ನಿಂತ್ಕೊಳ್ರಪ್ಪ ನೀವು, ಅಲ್ಲಿಗೆ ಸಾಕು. ಇನ್ ಕೆಲವ್ರನ್ನ ಬಿಡೋದೇ ಇಲ್ಲ ದೇವಸ್ಥಾನದ ಒಳಗಡೆ, ಇನ್ ಕೆಲವ್ರನ್ನ ಬಿಡ್ತಾರೆ, ಒಂದ್ ಸ್ವಲ್ಪ ದೂರದವರೆಗೂ ಬಿಡ್ತಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಇವರು ಮುಂದಕ್ಕೆ. 10 ಮಾರು ಮಾತ್ರ ಬರಗೊಡಿಸುವುದು, ಆಗ ಬರಗೊಡಿಸಬೇಕೇ ಬೇಡವೇ ಎಂದು ಚರ್ಚೆ ನಡೆಸುವುದು. ಅಲ್ಲ ರೀ, ಇವ್ರನ್ನ 10 ಮಾರು ಒಳಗ್ ಬಿಟ್ಕೊಂಡಿದ್ದೀರಲ್ರಿ, ಇವ್ರನ್ನ ಬಿಟ್ಕೊಳ್ಬೋದಾ ಅಂತ ಹೇಳಿ ಅವ್ರವ್ರಲ್ಲೇ ಚರ್ಚೆ ಮಾಡೋದು. ಮನುಷ್ಯನನ್ನೇ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಈ ರೀತಿಯ ಚರ್ಚೆ ನೋಡಿ ಹೇಗಿದೆ ಅಂತ ಅನ್ಬಿಟ್ಟು. ಇತ್ಯಾದಿ ಕೆಲಸಕ್ಕೂ ಬಾರದ ಶ್ರೇಯಸ್ಕರವೂ ಅಲ್ಲದ ನೂರಾರು ಆಚಾರ ವ್ಯವಹಾರಗಳ ಸಮಷ್ಟಿಯೇ ನಮ್ಮ ಮತದ ಹುರುಳಾಗಿ ಕುಳಿತಿದೆ. ಈಗ ಈ ರೀತಿಯ ಅವಿವೇಕಗಳು ಈಗ ನಮ್ಮ ಮತದ ಹುರುಳಾಗಿ ಕುತ್ಕೊಂಡ್ಬಿಟ್ಟಿದ್ಯಪ್ಪ. ಉಪನಿಷತ್ತು, ಭಗವದ್ಗೀತೆ ಮತ್ತು ಮಹಾವಿಭೂತಿಗಳು ಸಾರಿದ ಮತ್ತು ಸಾರುತ್ತಿರುವ ಅಮೃತ ಸಂದೇಶ ಅರಣ್ಯರೋದನವಾಗಿದೆ. ಉಪನಿಷತ್ಗಳು ಹೇಳಿದ್ದು, ಭಗವದ್ಗೀತೆ ಹೇಳಿದಂತ ಮಹಾವಿಭೂತಿಗಳು ಸಾರಿದಂತಹ ಅದ್ಭುತವಾದಂತಹ ಚಿಂತನೆಗಳಿದೆಯಲ್ಲ, ಅವೆಲ್ಲವೂ ಕೂಡ ಅರಣ್ಯರೋದನವಾಗೋಗಿದೆ. ಯಾರು ಕೇಳಿಸ್ಕೊತಾ ಇಲ್ಲ, ಅವ್ರನ್ನ ಯಾರು ನೋಡ್ತಾ ಇಲ್ಲ ಅದನ್ನ. ಉಪನಿಷತ್ಗಳು ಅದ್ಭುತವಾದಂಥ ವಿಷಯಗಳನ್ನ ಹೇಳಿದಾವೆ. ಸಹನಾವವತು ಸಹನೌ ಪುನಕ್ತು ಸಹವೀರ್ಯಂ ಕರವಾವಹೈ ಅಂತ ಈ ಥರದ್ದೆಲ್ಲ ವಿಚಾರಗಳನ್ನ ಹೇಳಿದೆ. ಆದ್ರೆ ಅವ್ಯಾವುಗಳನ್ನು ನಾವು ಮಾತಾಡ್ತಾ ಇಲ್ಲ. ನಾವು ಮತವನ್ನ ಈ ರೀತಿಯ ಅವಿವೇಕಗಳಲ್ಲಿ ಸಿಕ್ಕಾಕ್ಸಿದ್ದೀವಿ. ಈ ರೀತಿಯ ಅವಿವೇಕಗಳನ್ನ ಪ್ರಶ್ನಿಸುವ ಬುದ್ಧಿಯನ್ನ ನಾವು ಕಲ್ತ್ಕೊಳ್ಳದೆ ನಿರಂಕುಶ ಮತಿತ್ವ. ಅದಕ್ಕೆ ಆತ್ಮಶ್ರೀಗಾಗಿ ಈ ಆತ್ಮವನ್ನ ಸಂಪತ್ಭರಿತಗೊಳಿಸ್ಕೊಳ್ಳೋದಕ್ಕೆ ನಿರಂಕುಶ ಮತಿಗಳಾಗಬೇಕು ನಾವು ಅಂತ ಹೇಳ್ತಾ ಇರೋದು. ಆದ್ರೆ ಇನ್ನೂ ಹೆಚ್ಚು ಕಾಲ ಅಮೃತ ಸಂದೇಶಕ್ಕೆ ಕಿವುಡಾಗಿರಲಾರೆವು. ಆ ಥರದೊಂದು ಅದ್ಭುತವಾದಂಥ ತಿಳುವಳಿಕೆ ಹೇಳಿದ್ದಾರಲ್ಲ, ಆ ಅಮೃತ ಸಂದೇಶಕ್ಕೆ ನಾವು ಇನ್ನು ಹೆಚ್ಚು ಕಾಲ ಕಿವುಡರಾಗಿರೋದು ಸಾಧ್ಯ ಇಲ್ಲ. ಹಾಗಿದ್ದರೆ ನಮಗೂ ನಮ್ಮ ಸಂಸ್ಕೃತಿಗೂ ಮರಣವೇ ಗತಿಯಾಗುತ್ತದೆ. ಆಗೊಂದು ವೇಳೆ ನಾವು ಹಂಗೆ ಕಿವುಡರಾಗಿದ್ರೆ ನಮಗೂ ನಮ್ಮ ಸಂಸ್ಕೃತಿಗೂ ಮರಣವೇ ಗತಿ. ಯುವಕರಾದವರು ಎಚ್ಚೆತ್ತುಕೊಂಡು ದೀರ್ಘ ದೃಷ್ಟಿಯಿಂದಲೂ ವಿಶಾಲ ಹೃದಯದಿಂದಲೂ ಸನಾತನವಾದರೂ ಚಿರ ನವೀನವಾದ ಆತ್ಮನ ಚಿರಂತನ ದರ್ಶನವನ್ನು ಪಡೆದು ತಮ್ಮನ್ನು ದೇಶವನ್ನು ಉದ್ಧಾರ ಮಾಡಿಕೊಳ್ಳಬೇಕಾಗಿದೆ. ಈ ರೀತಿಯ ತಿಳುವಳಿಕೆ ಬಂದಾಗ ನೋಡಿ, ಎಚ್ಚೆತ್ತುಕೊಂಡು ದೀರ್ಘ ದೃಷ್ಟಿಯಿಂದಲೂ ವಿಶಾಲ ಹೃದಯದಿಂದಲೂ ಸನಾತನವಾದರೂ ಚಿರನವೀನವಾದ ಆತ್ಮನ ಚಿರಂತನ ದರ್ಶನವನ್ನು ಪಡೆದು ತಮ್ಮನ್ನು ದೇಶವನ್ನು ಉದ್ಧಾರ ಮಾಡಿಕೊಳ್ಳಬೇಕಾಗಿದೆ. ತಮ್ಮನ್ನು ದೇಶವನ್ನು ಉದ್ಧಾರ ಮಾಡಿಕೊಳ್ಬೇಕಾಗಿದೆ. ಸರ್ವ ಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದುದು. ತುಂಬಾ ಚೆನ್ನಾಗಿದೆ ನೋಡಿ ಈ ಮಾತು. ಸರ್ವ ಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದುದು. ಅಲ್ವೇನ್ರಿ? ಯಾವ್ದಾದ್ರೂ ಏನೇನೋ ಐತೆ ಅಂತ ಬೇಕಾಗಿಲ್ಲ ನಮ್ಗೆ. ಶುದ್ಧ ಹೃದಯ ಇರಬೇಕು, ಸನ್ಮತಿ ಇರಬೇಕು, ಒಳ್ಳೆ ಬುದ್ಧಿ ಇರಬೇಕು. ಅದೇ ನಿಜವಾದ ಮತ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಗುರು, ಈ ಆಚಾರ್ಯ, ಆ ಧರ್ಮಶಾಸ್ತ್ರ, ಈ ಮನುಸ್ಮೃತಿ ಮೊದಲಾದವು ಏನೇ ಹೇಳಲಿ, ಗೊತ್ತಾಯ್ತಾ,
ಆ ಗುರು ಏನೋ ಹೇಳಿದ್ದಾರೆ, ಈ ಗುರು ಏನೋ ಹೇಳಿದ್ದಾರೆ, ಈ ಶಾಸ್ತ್ರವಿನ್ನೇನೋ ಹೇಳಿದೆ, ಮನು ಇನ್ನೇನೋ ಹೇಳಿದ್ದಾನೆ, ಅವನಂತೆ ನಾವು ನಡೆಯಬೇಕು, ಇಲ್ಲವೆಂದರೆ ಹಾಗಾಗುತ್ತದೆ ಹೀಗಾಗುತ್ತದೆ ಅನ್ನುವಂಥ ಅವಿವೇಕಗಳನ್ನೆಲ್ಲ ಬಿಟ್ಟು, ಗೊತ್ತಾಯ್ತಾ, ಹೃದಯ ನೋಡಿ, ಶುದ್ಧ ಹೃದಯ ಮತ್ತು ಸನ್ಮತಿಯ ಮತವೇ ಬಹಳ ಮುಖ್ಯವಾದದ್ದು ಅಂತ ನಾವು ತಿಳ್ಕೊಬೇಕು. ಅದು ಬಹಳ ಮುಖ್ಯ. ಈ ಮನಸ್ಮೃತಿ ಮೊದಲಾದವು ಏನೇ ಹೇಳಲಿ ಎಲ್ಲವನ್ನು ವಿಮರ್ಶಿಸುವ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಲ್ವಾ. ಮನು ಯಾವತ್ತೋ ಬರೆದಿಟ್ಟಿದ್ದು ಇವತ್ತು ನಮ್ಮ ಕಟ್ಲೆ ಆಗುತ್ತಾ, ಶಾಸ್ತ್ರವಾಗುತ್ತಾ? ಬೇಕಾಗಿಲ್ಲ. ಎದೆಯ ದನಿಗೂ ಮಿಗಿಲು ಇರುವುದೇನು? ಮನ್ಸು ಏನ್ ಹೇಳುತ್ತೋ ಮನುಷ್ಯನ ಪರವಾಗಿ ಮನ್ಸು ಮಾತಾಡುತ್ತೆ ಅಲ್ವಾ. ಅದಲ್ವಾ 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ಪೂಜಿಸುವ ಭಾರ ಅಂತ ಹೇಳಿದ್ರು ಅಲ್ವೇನ್ರಿ. ದೇವಸ್ಥಾನದ ಮುಂದೆ ಕೂತಿರುವಂತ ಒಬ್ಬ ಅಜ್ಜಿ ನೋಡಿ, ಮೊದಲ ಪೂಜೆ ಈ ಹಣ್ಮುದಿಕಿಗೆ ಅಂತ ಕುವೆಂಪು ಅವ್ರು ಹೇಳಿದ್ರು. ಅಲ್ಲೆಲ್ಲೂ ಗರ್ಭಗುಡಿಯಲ್ಲಿ ಕೂತಿರೋ ದೇವರಿಗೆಲ್ಲ ರೀ, ನಿಮ್ಮ ಶ್ರದ್ಧೆ ಇರಬೇಕಾದದ್ದು ನೋಡಿ ಇಂಥ ಜೀವಗಳ ಬಗ್ಗೆ ಅಂತೇಳಿ ಮೊದಲನೇ ಪೂಜೆ ಈ ಹಣ್ಮುದಿಕಿಗೆ ಅಂತ ಹೇಳಿದ್ರು. ಅದಲ್ವಾ ತಿಳುವಳಿಕೆ ನೋಡಿ, ಅದನ್ನ ಹೇಳ್ತಾ ಇರೋದು. ಈ ಮನಸ್ಮೃತಿ ಮೊದಲಾದವು ಏನೇ ಹೇಳಲಿ ಎಲ್ಲವನ್ನು ವಿಮರ್ಶಿಸುವ, ಪರೀಕ್ಷಿಸುವ, ಹೊರಗಲ್ಲಿಗೆ ಹಚ್ಚುವ ಹಕ್ಕು ನಮ್ಮದಾಗಿರ್ತದೆ. ಯಾವ ಧರ್ಮ ಗ್ರಂಥ ಯಾವುದೇ ಜಾತಿ ಧರ್ಮದಲ್ಲಿ ಇರಲಿ, ಅವ್ರು ಏನೋ ಹೇಳಿದ್ದಾರೆ ಅಂತಲ್ಲ, ಎಲ್ಲವನ್ನು ವಿಮರ್ಶಿಸುವ ಹಕ್ಕು ನಮ್ಮದಾಗಿರುತ್ತದೆ. ಮನುಷ್ಯ ಪರವಾಗಿರುವಂತ ಎಲ್ಲ ಧರ್ಮಗಳು ಸ್ವೀಕೃತವಾಗುತ್ತವೆ. ಮನುಷ್ಯ ವಿರೋಧವಾದದ್ದು, ಜೀವ ವಿರೋಧವಾದಂತಹ ಯಾವುದೇ ವಿಷಯ ಆಗಿದ್ರು ಕೂಡ, ಯಾವುದೇ ಧರ್ಮ ಆಗಿದ್ರು ಕೂಡ ಅವುಗಳನ್ನು ನಾವು ತಿರಸ್ಕರಿಸಬೇಕಾಗುತ್ತೆ ಸಾರಾಸಗಟಾಗಿ. ಈಶ್ವರನು ನಮ್ಮಲ್ಲಿಯೂ ಇದ್ದಾನೆ, ಆತನ ಮಹಾಜ್ಯೋತಿಯ ಕಿರಣಗಳು ನಮ್ಮ ಬುದ್ಧಿಯಲ್ಲಿಯೂ ಪ್ರಕಾಶಿಸುತ್ತವೆ. ಈಶ್ವರನು ನಮ್ಮಲ್ಲಿಯೂ ಇದ್ದಾನೆ, ಗೊತ್ತಾಯ್ತಾ, ಆತನ ಮಹಾಜ್ಯೋತಿಯ ಕಿರಣಗಳು ನಮ್ಮ ಬುದ್ಧಿಯಲ್ಲಿಯೂ ಪ್ರಕಾಶಿಸ್ತವೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಪ್ರಕಾಶವೇ ಮತಿ. ಈಶ್ವರನು ನಮ್ಮಲ್ಲಿಯೂ ಇದ್ದಾನೆ, ಗೊತ್ತಾಯ್ತಾ, ಆ ಈಶ್ವರನು ನಮ್ಮಲ್ಲಿಯೂ ಇದ್ದಾನೆ, ನಮ್ಮಲ್ಲಿಯೂ ಜ್ಯೋತಿ ಪ್ರಕಾಶಿಸ್ತದೆ. ಆ ಪ್ರಕಾಶಿಸುವ ಜ್ಯೋತಿಯೇ ಮತಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮತಿಯನ್ನು ತಿರಸ್ಕರಿಸಿದರೆ ಈಶ್ವರನ ಜ್ಯೋತಿಯನ್ನು ತಿರಸ್ಕರಿಸಿದಂತಾಗುತ್ತದೆ. ನೀನು ಈ ಬುದ್ಧಿಯನ್ನ ತಿರಸ್ಕರಿಸಿದ್ರೆ ಈಶ್ವರನನ್ನೇ ತಿರಸ್ಕರಿಸಿದಂತಾಗುತ್ತದೆ. ಬೇಡ, ಆ ಥರದ ಅವಿವೇಕ ಮಾಡಬೇಡ ಅಂತ ಹೇಳ್ತಾ ಇರೋದು. ಹಾಗೆ ಮಾಡುವವನೇ ನಿಜವಾಗಿಯೂ ನಾಸ್ತಿಕನು. ಹಾಗೆ ಮಾಡೋವನೇ ನಿಜವಾಗಿಯೂ ನಾಸ್ತಿಕನಾಗ್ತಾನೆ. ಮೌಢ್ಯವೇ ಈಶ್ವರನಿಂದೆ. ಮೌಢ್ಯ ಅನ್ನೋದು ಈಶ್ವರನಿಂದೆ ರೀ, ಅದನ್ನು ಅನುಸರಿಸಬಾರ್ದು. ಯಾವ ರೂಪದಲ್ಲಿಯೇ ಆಗಲಿ, ಯಾವ ವೇಷದಲ್ಲಿಯೇ ಆಗಲಿ, ತಿಳಿದು ಮೂಢತನವನ್ನು ಆರಾಧಿಸಿ ಬೋಧಿಸಿ ಲಾಭ ಪಡೆಯುತ್ತಾ ನೆಮ್ಮದಿಯಾಗಿರುವವನು ಪಾಷಂಡಿಯಾಗುತ್ತಾನೆ, ಸಂಪ್ರದಾಯ ವಿರೋಧಿಯಾಗುತ್ತಾನೆ. ಹಿಂಗೆ ಹೇಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಯಾವ ವೇಷದಲ್ಲಿಯೇ ಆಗಲಿ ತಿಳಿದು ಮೂಢತನವನ್ನು ಆರಾಧಿಸಿ ಬೋಧಿಸಿ ಲಾಭ ಪಡೆಯುತ್ತಾ ನೆಮ್ಮದಿಯಾಗಿರುವವನು ಪಾಷಂಡಿಯಾಗುತ್ತಾನೆ. ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ತಾಗಿ ಬಂದು ನಾನೀಗ ನಿಮ್ಮೊಡನೆ ಮಾತಾಡುತ್ತಿರುವಂತೆ ಋಷಿಗಳಿಗೆ ವೇದಗಳನ್ನು ಉಪನ್ಯಸಿಸಿದನು ಎಂದು ಹೇಳಿದರೆ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ತಾಗಿ ಬಂದು ನಾನೀಗ ನಿಮ್ಮೊಡನೆ ಮಾತಾಡುತ್ತಿರುವಂತೆ, ಚತುರ್ಮುಖ ಬ್ರಹ್ಮನೇ ಬಂದು ಈಗ ನಾನು ಸ್ನೇಹಿತರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಹಾಗೆ ನೋಡಿ ಋಷಿಗಳಿಗೆ ವೇದಗಳನ್ನು ಉಪನ್ಯಸಿಸಿದನು ಅಂತ ಏನಾರು ಹೇಳ್ಬಿಟ್ರೆ ಕಣ್ಣು ಮುಚ್ಕೊಂಡು ನಂಬಿಡ್ಬೇಡ್ರಿ ಮತ್ತೆ ಎಂದು ಹೇಳಿದ್ರೆ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ. ಯಾವ ಕಾಲದಲ್ಲಿಯೋ ಯಾವ ಸಮಾಜಕ್ಕಾಗಿಯೋ ಮನು ಬರೆದಿಟ್ಟ ಕಟ್ಟಲೆಗಳು ಇಂದಿಗೂ ನಮ್ಮನ್ನು ಆಳಬೇಕೆಂದು ಹೇಳಿದರೆ ತಲೆದೂಗಿ ಬಿಡಬೇಡಿ. ಯಾವುದೋ ಸಂದರ್ಭದಲ್ಲಿ, ಯಾವುದೋ ಕಾರಣಕ್ಕೆ, ಯಾವುದೋ ಕಾಲಘಟ್ಟದಲ್ಲಿ ಅವನೇನೋ ನೋಡಿ, ಅದ್ಯಾವುದೋ ಸಂದರ್ಭವನ್ನು ನೋಡಿ ಅವ್ರಿಗೋಸ್ಕರ ಅವತ್ತು ಅವನು ಬರೆದಿದ್ದು ಇವತ್ತು ನಮ್ಗೆ ಅನ್ವಯ ಮಾಡ್ಕೊಳ್ಳೋದಿದೆಯಲ್ಲ, ಅದು ಮೂಢತನ, ಪೆದ್ದತನ ಅಲ್ವಾ. ನಾವು ಬದಲಾವಣೆಗೆ ಒಗ್ಗಿಕೊಳ್ಳಬೇಕು. ಆರೋಗ್ಯಕರವಾದಂತ ಬದಲಾವಣೆ ಮನುಷ್ಯ ಚೇತನವನ್ನ ಊರ್ಧ್ವಮುಖಿಗೊಳಿಸ್ಬೇಕು, ಅಧೋಮುಖಿಗೊಳಿಸಬಾರ್ದು. ನಮ್ಮ ಆಲೋಚನೆಗಳು ಯಾವಾಗ್ಲೂ ಮಾನವ ಪರವಾಗಿರಬೇಕು, ಜೀವ ಪರವಾಗಿರಬೇಕು. ಅವನ್ ಯಾರೋ ಯಾವತ್ತೋ ಏನೋ ಬದಿಟ್ಟಿರ್ತಾನೆ, ಅವತ್ತಿನ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅವತ್ತೇನೋ ಅವನು ಕಣ್ಣಾರೆ ನೋಡಿರ್ತಾನೆ. ಆ ಕಣ್ಣಾರೆ ನೋಡಿರೋ ಸಂದರ್ಭವನ್ನ ಅವನು ವಿರೋಧಿಸಕ್ಕೋ ಅಥವಾ ಸ್ವಾಗತಿಸಕ್ಕೋ ಯಾವುದೋ ಮಾತುಗಳನ್ನ ಬರೆದಿರ್ತಾನೆ. ಅದನ್ನು ಇವತ್ತಿಗೆ ಅನ್ವಯಿಸೋದಿದೆಯಲ್ಲ, ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು
ಹತ್ಕೊಂಡು ಕುತ್ಕೊಂಡು ಇದೆಯಲ್ಲ ಅದು ಅವಿವೇಕ ಅಂತ ಹೇಳ್ತಾ ಇರೋದು. ಯಾವ ಕಾಲದಲ್ಲಿಯೋ ಯಾವ ಸಮಾಜಕ್ಕಾಗಿಯೋ ಮನು ಬರೆದಿಟ್ಟ ಕಟ್ಟಳೆಗಳು ಇಂದಿಗೂ ನಮ್ಮನ್ನು ಆಳಬೇಕೆಂದು ಹೇಳಿದರೆ ತಲೆದೂಗಿ ಬಿಡಬೇಡಿ, ಒಪ್ಕೊಂಡು ಬಿಡಿ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ, ಆಗಿನ ಮನು ಪವಿತ್ರನಾದರೆ ಈಗಿನ ಮಹಾತ್ಮ ಗಾಂಧಿ ಪವಿತ್ರನಲ್ಲವೇ? ಆಗಿನ ಕಾಲಕ್ಕೆ ಮನು ಪವಿತ್ರನಾಗಿದ್ರೆ ನಮ್ಮ ಈಗಿನ ಕಾಲದ ಮಹಾತ್ಮ ಗಾಂಧಿ ಪವಿತ್ರನಲ್ಲವೇ? ನಂಬಿಕೆ ಪುರಾತನವಾದ ಮಾತ್ರಕ್ಕೆ ಸತ್ಯವಾದುದೆಂದು ಭಾವಿಸಬೇಡಿ. ಇದು ಚೆನ್ನಾಗಿದೆ ನೋಡಿ. ಈ ನಂಬಿಕೆ ಅನ್ನುವಂಥದ್ದು ತುಂಬಾ ಹಳೇ ಕಾಲದಿಂದ ಬಂದಿದೆ. ತುಂಬಾ ಹಿಂದಿಂದು ವಯಸ್ಸಾಗದೆ ಅಂತ ಅಂದ್ಬಿಟ್ಟು ಅದನ್ನ ನಂಬೋ ಅಗತ್ಯ ಇಲ್ಲ. ನಂಬುಗೆ ಪುರಾತನವಾದುದು ಅಂತ ತಕ್ಷಣನೇ ಸತ್ಯವಾದುದೆಂದು ನಾವು ಭಾವಿಸಬೇಡಿ. ಅದು ಸತ್ಯವಾಗಿದೆ ಅಂತ ಭಾವಿಸ್ಕೊಬೇಡಿ. ವಿಜ್ಞಾನ ಪ್ರಪಂಚದಲ್ಲಿ ಹೊಸದಾಗಿ ಕಂಡು ಹಿಡಿದ ಸತ್ಯಗಳು ಹಳೆಯ ಅರ್ಧ ಸತ್ಯಗಳಿಗಿಂತಲೂ ಮಾನ್ಯವಾಗುವುದಾದರೆ ಧರ್ಮ ಪ್ರಪಂಚದಲ್ಲೇಕೆ ಆಗಾಗಬಾರದು. ಇಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಅಲ್ಲೆಲ್ಲೋ ಏನೋ ಯಾವುದೋ ಒಂದು ಸತ್ಯವನ್ನು ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಹಾಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಜಾಣರಾಗಿರೋ ನಾವು ಧರ್ಮದ ವಿಷಯದಲ್ಲೂ ಈ ತರ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಬೇಕು, ಅನ್ವಯಿಸ್ಕೊಳ್ಬೇಕು. ಅದು ಬಹಳ ಮುಖ್ಯ ಅಂತ ಹೇಳ್ತಾ ಇರೋದು ನೋಡಿ. ವಿಜ್ಞಾನ ಪ್ರಪಂಚದಲ್ಲಿ ಹೊಸದಾಗಿ ಕಂಡು ಹಿಡಿದ ಸತ್ಯಗಳು ಹಳೆಯ ಅರ್ಧ ಸತ್ಯಗಳಿಗಿಂತಲೂ ಮಾನ್ಯವಾಗುವುದಾದರೆ ಧರ್ಮ ಪ್ರಪಂಚದಲ್ಲೇಕೆ ಹಾಗಾಗಬಾರದು. ಬಹಳ ಹಿಂದೆ ಭೂಮಿ ಚಪ್ಪಟಿಯಾಗಿತ್ತು ಅಂತ ಹೇಳಿದ್ರು. ಆಮೇಲೆ ಇದೇನೋ ಸಂಶೋಧನೆಗಳಾಗ್ತಾ ಆಗ್ತಾ ಗುಂಡುಕಿದೆ ಅಂತ ಹೇಳಿದ್ರು, ಒಪ್ಕೊಂಡ್ರು. ಚಪ್ಪಟಿಯಾಗೆ ಇದೆ, ಯಾರ ಇವನು, ನಾವು ಒಪ್ಕೊಳ್ಳಲ್ಲ ಅಂತ ಅನ್ಲಿಲ್ಲ, ಒಪ್ಕೊಂಡ್ರು. ಹಾಗೆ ಜ್ಞಾನವನ್ನ ಸ್ವೀಕರಿಸುವಾಗ ನಾವು ಅಪ್ಡೇಟ್ ಆಗಬೇಕು, ತಿಳುವಳಿಕೆಯುಕ್ತರಾಗಬೇಕು. ಅದು ಬಹಳ ಮುಖ್ಯ. ನಮ್ಮ ಮೊಂಡುತನ ಆಗಿರ್ಲಿ, ವ್ಯಕ್ತಿಗತವಾದಂಥ ತಿಳುವಳಿಕೆಗಳಾಗಿರ್ಲಿ, ಸ್ವಾರ್ಥವಾಗ್ಲಿ, ಇವೆಲ್ಲವೂ ಕೆಲಸ ಮಾಡಬಾರ್ದು. ಅದು ಬಹಳ ಮುಖ್ಯ. ವೇದ ಅನಾದಿಯಾದರೆ ಅನಂತವೂ ಆಗಿರುವುದಿಲ್ಲವೇ? ವೇದ ಪೂರೈಸಿದ ಗ್ರಂಥವಲ್ಲ, ವೇದದ ಕಟ್ಟಕಡೆಯ ಅಧ್ಯಾಯ ಅಂದಿಗೆ ಮುಗಿದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದನ್ನ. ವೇದ ಪೂರೈಸಿದ ಗ್ರಂಥವಲ್ಲ, ವೇದ ಅನ್ನುವಂಥದ್ದು ಪೂರೈಸಿದ ಗ್ರಂಥವಲ್ಲ, ಅದು ಮುಂದುವರಿತಾ ಇರುವಂತ ಗ್ರಂಥ. ಇವತ್ತಿಗೆ ಯಾವ ಸತ್ಯ ಇದೆಯೋ ಅದನ್ನ ಆ ವೇದದಲ್ಲಿ ಬರೀಬೇಕು. ಚೆನ್ನಾಗಿದೆ ನೋಡಿ, ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಕಾಲ ಕಾಲಕ್ಕೆ ಸತ್ಯದ ಬೆಳಕು ಇದೆಯಲ್ಲ, ಪ್ರಕಾಶ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಿಸ್ತಾ ಹೋಗುತ್ತೆ. ಯಾವುದೋ ಕಾಲಕ್ಕೆ ಅದು ಅಲ್ಲೇ ನಿಂತಿಲ್ಲ, ಹೊಸದಾಗಿ ಕಾಣಿಸ್ತದೆ, ಹೊಸದಾಗಿ ತೋರಿಕೊಳ್ಳುತ್ತದೆ. ಅದು ಆ ಜ್ಞಾನದ ಬಹಳ ಅನಂತತೆ ಅಂತ ಹೇಳ್ತಾರೆ. ವೇದ ಪೂರೈಸಿದ ಗ್ರಂಥವಲ್ಲ, ವೇದದ ಕಟ್ಟಕಡೆಯ ಅಧ್ಯಾಯ ಅಂದಿಗೆ ಮುಗಿದಿಲ್ಲ, ಅದು ಇಂದಿಗೂ ನಾಳೆಗೂ ಮುಂದುವರಿಯುತ್ತವೆ. ಹಾಗೆಯೇ ಋಷಿಗಳು ಆಚಾರರು ಅಂದಿಗೆ ಪೂರೈಸಿಲ್ಲ, ಕೊನೆಗಂಡಿಲ್ಲ, ಇಂದಿಗೂ ನಾಳೆಗೂ ಬರುತ್ತಲೇ ಇರುತ್ತಾರೆ. ಯಾವುದೋ ಕಾಲಕ್ಕೆ ಮನು ಹೇಳಿದ್ದಲ್ಲ, ಮನು ಆಗಿ ಹೋದ. ಮನು ಆದ್ಮೇಲೆ ಈಗ ನಮ್ ಗಾಂಧೀಜಿ ಬಂದವ್ರೆ. ಗಾಂಧೀಜಿಯವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರ್ರಿ. ಸಹಪಂಕ್ತಿ ಭೋಜನವನ್ನ ಹೇಳಿದ್ರು ಗಾಂಧೀಜಿ ಅಲ್ವಾ. ಸಬುಕೋ ಸನ್ಮತಿ ದೇ ಭಗವಾನ್ ಅಂತಂದ್ರು. ಇದನ್ನೇ ಮಾತಾಡ್ತಾ ಇರೋದು ಕುವೆಂಪು. ಮತಿ, ಸನ್ಮತಿ, ಎಲ್ಲರಿಗೂ ಸನ್ಮತಿ ಬೇಕಾಗಿದೆ, ಸನ್ಮತಿ ಬೇಕಾಗಿದೆ. ಸನ್ಮತಿಯ ಗೈರು ಹಾಜರಿನಿಂದಲೇ ಅವಿವೇಕಗಳು ನಡೀತಾ ಇರೋದು. ಗಾಂಧೀಜಿ ಮಾತಾಡ್ತಾ ಇದ್ದಾರೆ ನೋಡಿ. ಕೊನೆಗಂಡಿಲ್ಲ, ಇಂದಿಗೂ ನಾಳೆಗೂ ಬರುತ್ತಲೇ ಇರುತ್ತಾರೆ ಎಲ್ಲರೂ. ಯಾವುದೋ ಕಾಲಕ್ಕೆ ಮುಗಿದೋಗ್ಲಿಲ್ಲ. ಧರ್ಮಿಷ್ಠರು ಅವರೆಲ್ಲರೂ ಕೂಡ ಈಗಿನ ಕಾಲಕ್ಕೂ ಬರ್ತಾರೆ. ಆದ್ದರಿಂದ ಹೊಸ ಋಷಿಗಳ ಹೊಸ ವೇದವಾಕ್ಯಗಳನ್ನು ಕಿವಿಗೊಟ್ಟು ಕೇಳಿ, ಹೊಸ ಋಷಿಗಳ, ಹೊಸ ಸಂತರ, ಹೊಸ ಧರ್ಮಿಷ್ಠರ ಮಾತುಗಳನ್ನು ಕಿವಿಗೊಟ್ಟು ಕೇಳಿ. ಸಂಕುಚಿತ ಬುದ್ಧಿಯನ್ನು ದೂರ ಮಾಡಿ. ಈಗಿನವ್ರಿಗೆ ಏನ್ ಗೊತ್ತಾಯ್ತದೆ, ನಮ್ಮವ್ ನಾನು ಯಾರೋ ನಮ್ಮ ಧರ್ಮದವ್ ನಾನೇನೋ ಹೇಳಿದ್ದಾನೆ, ಅಪ್ಪ ಅವ್ರು ದೊಡ್ಡವರು, ಅವ್ರು ಹೇಳಿರೋ ಮತ್ತೆ ನಾನು ಕೇಳ್ಬೇಕು. ಅಯ್ಯೋ ನಮ್ಮ ಮಸೀದಿಲಿ ಹಿಂಗೆ ಹೇಳ್ತಾರೆ, ನಮ್ಮ ದೇವಸ್ಥಾನದಲ್ಲಿ ಹಿಂಗೆ ಹೇಳ್ತಾರೆ, ನಮ್ಮ ಚರ್ಚಲ್ಲಿ ಹಿಂಗೆ ಹೇಳ್ತಾರೆ. ಅಲ್ಲ, ವಿಮರ್ಶಿಸುವ, ಸತ್ಯವಾಗಿ ವಿಮರ್ಶಿಸುವ, ಈಗಿನ ಕಾಲಕ್ಕೂ ಸತ್ಯವನ್ನ ಹೇಳುವ, ಬರೀ ಸದ್ಗುಣಗಳನ್ನೇ ಪ್ರಸಾದಿಸುವಂತಹ ವ್ಯಕ್ತಿಗಳು ಇದ್ದಾರೆ ಎಲ್ಲ ಧರ್ಮಗಳಲ್ಲೂ. ಅವರ ಮಾತುಗಳನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಆಲಿಸಬೇಕಷ್ಟೇ ನಾವು. ನೋಡಿ, ಕಿವಿಗೊಟ್ಟು ಕೇಳಿ, ಸಂಕುಚಿತ ಬುದ್ಧಿಯನ್ನು ದೂರ ಮಾಡಿ. ಸಂಕುಚಿತ ಬುದ್ಧಿಯನ್ನು ಇಟ್ಕೋಬಾರ್ದು ನಾವು. ಹೃದಯವನ್ನ ವಿಶಾಲ ಮಾಡ್ಕೊಬೇಕು. ಹೃದಯದ ಕಿಟಕಿಯನ್ನ ತೆಗೆದುಕೊಳ್ಬೇಕು. ಕಣ್ಣು ಕುರುಳಾಗಿರ್ಬೋದು, ಹೃದಯದ ಕಣ್ಣು ಕುರುಳಾಗಿರಬಾರ್ದು ಅಂತ ಹೇಳ್ತಾ ಇರೋದು. ಚೆನ್ನಾಗಿದೆ. ಹೃದಯ ಜೀವನ ಹಳೆಯ ನೀರಿನ ಕೊಳವಾಗದಿರಲಿ. ಹೃದಯ ಜೀವನ ಅಂತಿದೆಯಲ್ಲ, ಅದು ಹಳೆಯ ನೀರಿನ ಕೊಳವಾಗದಿರಲಿ. ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲಿಲ ಸ್ರೋತವಾಗಲಿ. ಚೆನ್ನಾಗಿ ಹೇಳ್ತಾ ಇದ್ದಾರೆ.
ನಮ್ಮ ಹೃದಯ ಅನ್ನುವಂಥದ್ದು ಕೊಳಕು ರಾಡಿ ಆಗಿರಬಾರ್ದು ರೀ, ಸ್ವಚ್ಛ ಸಲಿಲ ಶ್ರೋತವಾಗಿರಲಿ ಅಂತ ಹೇಳ್ತಾ ಇರೋದವರು. ನೋಡಿ ಎಷ್ಟು ಚೆನ್ನಾಗಿದಲ್ಲ, ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲಿಲ ಶ್ರೋತವಾಗಿರಲಿ. ಸಲಿಲ ಅಂದ್ರೆ ನೀರು, ಶ್ರೋತ ಅಂದ್ರೆ ನದಿ. ನಮ್ಮ ಹೃದಯ ಹಳೇದನ್ನೆಲ್ಲ ಕೊಚ್ಕೊಂಡು ಹೊಸದೇ ಬರ್ತಾ ಇರ್ಬೇಕು, ಯಾವಾಗ್ಲೂ ಹೊಸ ಆಲೋಚನೆಗಳು ಬರ್ತಾ ಇರಬೇಕು. ಹಳದನ್ನೇ ಇಟ್ಕೊಳ್ಳೋದಲ್ಲ, ಹಳೇದೆಲ್ಲ ಕೊಚ್ಕೊಂಡು ಹೋಗಿ ಹೊಸ ಹೊಸ ವಿಚಾರಗಳು, ಬೇಕಾಗಿರುವಂಥ ವಿಚಾರಗಳು, ಆರೋಗ್ಯಪೂರ್ಣವಾದಂಥ ವಿಚಾರಗಳು ಯಾರು ಹೇಳಿದ್ರು ಹೇಗೆ ಬಂದರೂ ಕೂಡ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾ ಇರೋದು ಕುವೆಂಪು ಅವರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಈ ಭಾಗ ಇರಲಿ. ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವಂತಹ ಈ ಲೇಖನದ ಮುಂದಿನ ಭಾಗವನ್ನು ನಾನು ಮಾತಾಡ್ತೀನಿ. ಅದರಲ್ಲಿ ಕುವೆಂಪು ಅವರು ಯುವಕ ಜನರಿಗೆ ಯಾವೆಲ್ಲ ವಿಶೇಷವಾದಂತಹ ಜ್ಞಾನದ ತಿಳುವಳಿಕೆಗಳನ್ನು ನಮಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮುಂದಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.